नमः सिद्धेभ्यः। ॐ नमः सिद्धेभ्यः। ॐ नमः सिद्धेभ्यः। नमो अरिहन्तानं नमो सिद्धानं नमो आयर्यानं नमो उज्जायानं नमो लोये सव्वसाहूनं एसो पञ्चनमोक्कारो सौवपावपनाशनो मङ्गलानं च सर्वेशिं परमं हवै मङ्गलम् परमं हवै मङ्गलम्। जेलाता श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करो जिन वाणी को। चर्चा 53 भाव की कर लो भाव विशुद्धि पाने को। भाव सदा परिशुद्ध रहे बस आत्म वैभव पाने को। आत्म वैभव पाने को। जय बोलो पंच परमेष्ठी भगवान की जय हो। जय बोलो 24 तीर्थंकर भगवान की जय हो। जय बोलो जिनवाणी माता की जय हो। जय बोलो चारित्र चक्रवर्ती प्रथमाचार्य श्री शांति सागर जी महाराज की जय हो। जय बोलो संत शिरोमणि आचार्य गुरुवर विद्यासागर जी महाराज की जय हो। जय बोलो आचार्य प्रवर श्री समय सागर जी महाराज की जय हो। जय बोलो परम पूज्य निर्यापक श्रमण श्री नियम सागर जी महाराज की जय हो। जय बोलो परम पूज्य मुनि श्री प्रशांत सागर जी महाराज की जय हो। समस्त आचार्य संघ की जय हो। ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಜೀವದ ಅಸಾಧಾರಣವಾದ 53 ಭಾವಗಳನ್ನು ಕುರಿತು ಚರ್ಚೆ ಮಾಡಿದ್ದಾರೆ. ಅಂದ್ರೆ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ, ಹೀಗೆ ಒಟ್ಟು 53 ಇವುಗಳಿಂದಲೇ ಭೇದ ಆಗ್ತದೆ. ಈ ರೂಪದಿಂದಲೇ, ಈ ಭಾವಗಳಿಂದಲೇ 53 ಭಾವಗಳ ಭೇದಗಳಾಗ್ತವೆ. ಇವುಗಳನ್ನು ನಾವು ಸ್ವಲ್ಪ ಸ್ವಲ್ಪ ತಿಳಿತಾ ಬರ್ತಾ ಇದ್ದೇವೆ. ಪರ್ಯಾಪ್ತಕ ಜೀವರುಗಳಲ್ಲಿ ಸಾಮಾನ್ಯದಿಂದಲೂ ಮಾರ್ಗಣಾ ಸ್ಥಾನದಿಂದಲೂ, ಮಾರ್ಗಣಾ ಸ್ಥಾನಗಳಲ್ಲಿ ಹಾಗೂ ಗುಣಸ್ಥಾನಗಳಲ್ಲಿ ಎಲ್ಲ ರೀತಿಯಿಂದಲೂ ಸ್ವಲ್ಪ ಸ್ವಲ್ಪ ತಿಳಿದಂತಾಗಿದೆ. ಇವಾಗ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಮಾರ್ಗಣಾ ಸ್ಥಾನಗಳಲ್ಲಿ ಹಾಗೂ ಗುಣಸ್ಥಾನಗಳಲ್ಲಿ ಎಷ್ಟೆಷ್ಟು ಭಾವಗಳು ಹೇಗೆ ಹೇಗೆ ಆಗಬಹುದು ಅನ್ನುವಂಥ ವಿಷಯವನ್ನ ತಿಳಿಯುವಂತ ಪ್ರಯತ್ನ ನಡೆದಿದೆ. ಅದರಲ್ಲಿ ಮಾರ್ಗಣಗಳಲ್ಲಿ ಮೊದಲಿಗೆ ಗತಿ ಮಾರ್ಗಣ ಇದೆ. ಗತಿ ಮಾರ್ಗಣಗಳಲ್ಲಿ ನರಕ ಗತಿ ಮಾರ್ಗಣ, ತಿರ್ಯಂಶ ಗತಿ ಮಾರ್ಗಣ, ಮನುಷ್ಯ ಗತಿ ಮಾರ್ಗಣ, ದೇವಗತಿ ಮಾರ್ಗಣ. ಈ 4ರ ಪೈಕಿ ನರಕಗತಿ ಮಾರ್ಗಣವನ್ನ ಸ್ವಲ್ಪ ನೋಡಿದ್ದೇವೆ. ಈಗ ತಿರ್ಯಂಶಗತಿ ಮಾರ್ಗಣದಲ್ಲಿ ಗ್ರಂಥದ ಅನುಸಾರ ಏನ್ ಹೇಳ್ತಿದ್ದಾರೆ ಮುಂದೆ ಅನ್ನೋದನ್ನ ತಿಳಿಯುವಂತ ಪ್ರಯತ್ನ ಮಾಡುವುದಿದೆ. ಪೇಜ್ ನಂಬರ್ 98. ತಿರ್ಯಂಶಗತಿ ಮಾರ್ಗಣೆ. ಒಂದನೇ ಗುಣಸ್ಥಾನ ಮಿಥ್ಯಾತ್ವ ಗುಣಸ್ಥಾನದಲ್ಲಿ, ಭೂಗಭೂಮಿ ತಿರ್ಯಂಚ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದೂ ಇರುವುದಿಲ್ಲ, ಕ್ಷಾಯಿಕ ಯಾವುದೂ ಇಲ್ಲ, ಕ್ಷಾಯೋಪಶಮಿಕ 9, ಔದಯಿಕ 14, ಪಾರಿಣಾಮಿಕ 3, ಒಟ್ಟು 26 ಭಾವಗಳು. ಇದರ ವಿಶೇಷತೆ ಭೋಗಭೂಮಿಯ ತಿರ್ಯಂಚ ನಿವೃತ್ತಿ ಅಪರ್ಯಾಪ್ತದ ಪ್ರಥಮ ಗುಣಸ್ಥಾನದ 26 ಭಾವಗಳಲ್ಲಿಯ ಮಿಥ್ಯಾದರ್ಶನ ಹಾಗೂ ಅಭವ್ಯತ್ವ ಭಾವಗಳ ಅಭಾವದಿಂದ ಸಾಸಾಧನ ಗುಣಸ್ಥಾನದಲ್ಲಿ 24 ಭಾವಗಳು ಇರುತ್ತವೆ. ಭೋಗಭೂಮಿಯ ತಿರ್ಯಂಚರಲ್ಲಿ ವಿಶೇಷ ರೂಪದಿಂದ ಮಿಥ್ಯಾತ್ವ ಗುಣಸ್ಥಾನದಲ್ಲಿ
ಯಾವ ಯಾವ ಭಾವಗಳ ಆಗಲು ಸಾಧ್ಯ ಅನ್ನೋದನ್ನ ಇನ್ ಮುಂದೆ ಚರ್ಚೆ ಮಾಡಬೇಕಿದೆ. ಸಾಮಾನ್ಯ ಅಪೇಕ್ಷಾದಿಂದ ಅಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಇರುವಾಗ ಏನೇನ್ ಭಾವಗಳಾಗಬಹುದು ಅಂದ್ರೆ ಗುಣಸ್ಥಾನ 1, 2 ಮತ್ತು 4 ಈ 3 ಗುಣಸ್ಥಾನಗಳಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಜೀವ ಭೋಗಭೂಮಿಯ ತಿರ್ಯಂಶ ಅವಸ್ಥೆಯನ್ನ ಹೊಂದಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ಈಗ ಮೊದಲನೇ ಗುಣಸ್ಥಾನ ಮಹತ್ವದ ಗುಣಸ್ಥಾನದ ಜೊತೆಗೆ ಭೂಮಿ ಅವಸ್ಥೆಯ ಅಥವಾ ಭೋಗಭೂಮಿ ಮಿಥ್ಯಾತ್ವ ಗುಣಸ್ಥಾನ. ಅದರಲ್ಲಿ ಔಪಶಮಿಕ ಭಾವಗಳು ಯಾವುದೂ ಇರುವುದಿಲ್ಲ. ಯಾಕಂದ್ರೆ ಮಿಥ್ಯಾತ್ವದ ಜೊತೆಗೆ ಉಪಶಮದ ಸಮ್ಯಕ್ತ್ವವಾಗಲಿ ಚಾರಿತ್ರವಾಗಲಿ ಯಾವುದು ಇರುವುದಿಲ್ಲ. ಕ್ಷಾಯಿಕ ಭಾವಗಳ ಪೈಕಿ ಒಂದು ಕ್ಷಾಯಿಕ ಭಾವ ಇರುವುದಿಲ್ಲ. ಯಾಕೆ ಇರುವುದಿಲ್ಲ? ಮಿಥ್ಯಾತ್ವದ ಉದಯ ಇರುವುದರಿಂದ ಕ್ಷಾಯಿಕ ಭಾವಗಳು ಕೂಡ ಯಾವುದು ಇರುವುದಿಲ್ಲ. ಇನ್ ಕ್ಷಾಯೋಪಶಮಿಕ ಭಾವಗಳಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಭೋಗಭೂಮಿಯ ತಿರ್ಯಂಚರಲ್ಲಿ ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಕೂಡ ಯಾವುದೂ ಇರುವುದಿಲ್ಲ. ಯಾಕೆಂದ್ರೆ ಗುಣಸ್ಥಾನ ಮಿಥ್ಯಾತ್ವದ್ದಿರ್ತದೆ. ಮಿಥ್ಯಾತ್ವ ಇರುವಾಗ ಅಜ್ಞಾನ ಇರ್ತದೆ, ಹಾಗಾಗಿ ಜ್ಞಾನ ಇರುವುದಿಲ್ಲ. ಇನ್ ಅಜ್ಞಾನ ಭಾವದಲ್ಲಿ ಕುಮತಿ ಅಜ್ಞಾನ, ಕೋಶುತ ಅಜ್ಞಾನ ಈ 2 ಅಜ್ಞಾನ ಭಾವಗಳು ಇರ್ತವೆ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ. 2 ಅಜ್ಞಾನ ಭಾವಗಳು ಭೋಗಭೂಮಿಯ ತಿರ್ಯಂಚರಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅಂದ್ರೆ ಜನ್ಮದ ಮೊದಲ ಅಂತರ್ಮುಹೂರ್ತ. ಇಲ್ಲಿ ತನಕ ಪರ್ಯಾಪ್ತಿಗಳು ಪೂರ್ಣ ಆಗಿರುವುದಿಲ್ಲ, ಅಲ್ಲಿ ತನಕದ ಅವಸ್ಥೆಯನ್ನ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಅಂತ ಕರೀತಾರೆ. ಇನ್ನಲ್ಲಿ ದರ್ಶನಗಳು ಕೂಡ 2 ಆಗುವುದು, ಚಕ್ಷು ದರ್ಶನ, ಅಚಕ್ಷು ದರ್ಶನ. ಲಬ್ಧಿಗಳು 5 ಆಗಿರ್ತವೆ. ಕ್ಷಾಯೋಪಶಮಿಕ ಭಾವಗಳಾದಂತಹ ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ ಇವ 5 ಆಗಿರ್ತವೆ. ಸಮ್ಯಕ್ತ ಭಾವ ಇರುವುದಿಲ್ಲ, ಚಾರಿತ್ರ ಭಾವನೂ ಇರುವುದಿಲ್ಲ, ಸಂಯಮನೂ ಇರುವುದಿಲ್ಲ. ಯಾಕೆಂದ್ರೆ ಮಿಥ್ಯಾತ್ವದ ಜೊತೆಗೆ ಇರುವಾಗ ಈ 3 ಭಾವಗಳಲ್ಲಿ ಯಾವುದೂ ಇರುವುದಿಲ್ಲ. ಒಟ್ಟು 9 ಭಾವಗಳು ಕ್ಷಾಯೋಪಶಮಿಕದ್ದಾಗ್ತದೆ. ದರ್ಶನದ್ದು 2, ಅಜ್ಞಾನದ್ದು 2, ಲಬ್ಧಿಗಳು 5. ಆಮೇಲೆ ಔದಯಿಕ ಭಾವಗಳಲ್ಲಿ ಗತಿ ಔದಯಿಕ ಭಾವದಲ್ಲಿ ಇದು ತಿರ್ಯಂಶ ಜೀವ ಇರೋದ್ರಿಂದ ತಿರ್ಯಂಶ ಗತಿ ಉದಯದಲ್ಲಿದೆ. ಒಂದು ಭಾವ ಉದಯಕ್ಕಿದೆ, ತಿರ್ಯಂಶ ಗತಿ. ಕಷಾಯಗಳಲ್ಲಿ ಎಲ್ಲ ಉದಯಕ್ಕಿದೆ, ಕ್ರೋಧಮಾನ, ಮಾಯಾಲೋಕ. ವೇದಗಳಲ್ಲಿ ನಪುಂಸಕ ವೇದ ಇರುವುದಿಲ್ಲ. ಭೋಗಭೂಮಿಯ ತಿರ್ಯಂಶ ಇರಲಿ ಅಥವಾ ಮನುಷ್ಯ ಇರಲಿ ಏನಿರುವುದಿಲ್ಲ, ನಪುಂಸಕ ವೇದ ಇರುವುದಿಲ್ಲ. ಸ್ತ್ರೀ ವೇದ, ಪುರುಷ ವೇದ 2 ಇರುವುದು. ಹಾಗಾಗಿ ವೇದದಲ್ಲಿ 2 ಭೋಗಭೂಮಿಯ ತಿರ್ಯಂಚರಲ್ಲಿ 2 ವೇದಗಳು ಸ್ತ್ರೀ ವೇದ, ಪುರುಷ ವೇದ ಭಾವಗಳಲ್ಲಿ ಇರ್ತವೆ. ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಹೋಗ್ತಾ ಇರೋದ್ರಿಂದ, ಜನ್ಮ ಆಗ್ತಾ ಇರೋದ್ರಿಂದ ಮಿಥ್ಯಾದರ್ಶನ ಇರುತ್ತದೆ, ಅಜ್ಞಾನ ಭಾವ ಇರುತ್ತದೆ, ಕೇವಲ ಜ್ಞಾನ ಆಗಿಲ್ಲ. ಅಸಂಯಮನೂ ಇರುತ್ತದೆ. ಭೋಗಭೂಮಿಯಲ್ಲಿರುವ ಪರ್ಯಾಪ್ತಕ ಅಥವಾ ನಿವೃತ್ತಿಯ ಪರ್ಯಾಪ್ತಕ 2 ಅವಸ್ಥೆಯಲ್ಲಿ ಅಸಂಯಮವೇ ಇರ್ತದೆ. ಅಸಿದ್ಧತ್ವ ಭಾವನೂ ಇದೆ. ಆಮೇಲೆ ಲೇಷಗಳಲ್ಲಿ ನಿವೃತ್ತಿಯ ಪರ್ಯಾಪ್ತ ನೋಡ್ರಿ, ತಿರ್ಯಂಶಗತಿ ಭೋಗಭೂಮಿಯದ್ದಾಗಿರಲಿ, ಕರ್ಮಭೂಮಿಯದ್ದಾಗಿರಲಿ, ಅಲ್ಲಿ ಹೋಗ್ಬೇಕು ಅಂದ್ರೆ ಅಶುಭ ಲೇಷದ ಜೊತೆಗೇನೆ ಹೋಗ್ಬೇಕು. ಇಲ್ಲಿಂದ ಅಲ್ಲಿ ಜನ್ಮ ಆಗುವ ತನಕ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಯಾವುದಿರ್ತದೆ? ಅಶುಭ ಲೇಷಗಳೇ ಇರೋದು 3. ಗತಿ ತಿರ್ಯಂಶ ಇದೆಯಲ್ಲ, ಅದಕ್ಕೋಸ್ಕರ ಹಾಗೆ ವ್ಯವಸ್ಥೆ ಇದೆ. ತಿರ್ಯಂಶ ಗತಿಗೆ ಸಮ್ಯಕ್ತ್ವದ ಜೊತೆಗೆ ಹೋದ್ರೂ ಕೂಡ ಅಶುಭ ಲೇಷ ಇರೋದು ಜನ್ಮದ ಜೊತೆಗೆ. ಹಾಗಾಗಿ ಇದು ಮಿಥ್ಯಾತ್ವದ ಜೊತೆಗೆ ಹೋಗ್ತಾ ಇದೆ. ಜನ್ಮ ಆಗುವ ಅಂದ್ರೆ ಪರ್ಯಾಪ್ತಿಗಳ ಪೂರ್ಣ ಆಗುವ ಮೊದಲು ಅಶುಭ ಲೇಷಗಳ ಜೊತೆಗೇನೆ ಇರ್ತದೆ. 3 ಭಾವಗಳು ಅಶುಭ ಲೇಷಗಳು ಇರ್ತವೆ. ಶುಭ ಲೇಷ ಜೊತೆಗೆ ತಿರ್ಯಂಶ ಗತಿ ಎಲ್ಲಿ ಹುಟ್ಟುವುದಿಲ್ಲ.
ತಿಳಿದು ಶುಭಲೇಶೆಯ ಜೊತೆಗೆ ತಿರ್ಯಂಚಗತಿಯಲ್ಲಿ ಹುಟ್ಟುವುದಿಲ್ಲ. ಔದೈಕ ಭಾವಗಳೆಷ್ಟಾಯ್ತು? 14 ಆಗುತ್ತೆ. ಆಮೇಲೆ 2 ಪಾರಿಣಾಮಿಕ ಭಾವಗಳು, 3 ಪಾರಿಣಾಮಿಕ ಭಾವಗಳಾಗ್ತವೆ. ಯಾಕಂದ್ರೆ ಮಿಥ್ಯಾತ್ವ ಗುಣಸ್ಥಾನ ಇದೆ, ಜೀವತ್ವ, ಭವ್ಯತ್ವ, ಜೀವತ್ವ, ಅಭವ್ಯತ್ವ. ಈ 3 ಭಾವಗಳಾಗ್ಲಿಕ್ಕೆ ಸಾಧ್ಯತೆ, ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಹಾಗಾಗಿ ಎಲ್ಲ ಸೇರಿ 26 ಭಾವಗಳಾಗ್ತವೆ. ಯಾವ ಗುಣಸ್ಥಾನದಲ್ಲಿ? ಭೋಗ ಭೂಮಿಯ ತಿರ್ಯಂಚಗತಿಯಲ್ಲಿ, ಮಿಥ್ಯಾತ್ವ ಗುಣಸ್ಥಾನದಲ್ಲಿ, ನಿವೃತ್ತಿಯ ಪರ್ಯಾಪ್ತಕರಲ್ಲಿ ಇರುವಾಗ 26 ಭಾವಗಳ ಆಗಲು ಸಾಧ್ಯ ಅಂತ ಹೇಳಿದ್ದಾರೆ. ಇದು ಮಿಥ್ಯಾತ್ವ ಗುಣಸ್ಥಾನದ ವಿಷಯ. ಭೋಗ ಭೂಮಿಯ ತಿರ್ಯಂಚಗತಿಯ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ. ತಿಳಿತು? ಭಯ್ಯಾಜಿ, ಇದು ಭೋಗ ಭೂಮಿ ಅಂತಂದ್ರೆ ಕುಭೋಗ ಭೂಮಿನೂ ಸೇರ್ಕೊಳುತ್ತೆ, ಬರೇ ಭೋಗ ಭೂಮಿ ಅಷ್ಟೇ? ಇದು ಭೋಗ ಭೂಮಿ ಅಂದ್ರೆ ಭೋಗ ಭೂಮಿ. ಸರಿ. ಕುಭೋಗ ಭೂಮಿ ವಿಷಯ ಅಂದ್ರೆ ಈ 1-2 ಗುಣಸ್ಥಾನಗಳ ಅಪೇಕ್ಷೆ ನೋಡುವಾಗ ಎಲ್ಲಾನು ಈಕ್ವಲ್ಲೇ ಬರ್ತದೆ. ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಭೋಗ ಭೂಮಿಯನ್ನು ಕುಭೋಗ ಭೂಮಿಯನ್ನು ಎಲ್ಲ ಅಷ್ಟೇ ಬರ್ತದೆ. ಇನ್ನು ಪರ್ಯಾಪ್ತಕ ಆಗಿಲ್ಲಲ್ಲ, ಅಲ್ಲಿ ಎಂತದ್ದೇನು ವ್ಯತ್ಯಾಸ ಕಂಡು ಬರುವುದಿಲ್ಲ. ವಿಷಯ ಸಾಮಾನ್ಯ ಬರ್ತದೆ, ವಿಷಯ ಏನು ವ್ಯತ್ಯಾಸ ಬರುವುದಿಲ್ಲ. ಸರಿ. ನಾಲ್ಕನೇ ಗುಣಸ್ಥಾನ ಅವಿರತ ಸಮ್ಯಕ್ತ ಗುಣಸ್ಥಾನದಲ್ಲಿ ಭೋಗಭೂಮಿ ತಿರ್ಯಂಚ ಇದು ಮೊದಲನೇ ಗುಣಸ್ಥಾನದ್ದಾಯ್ತು. ಇನ್ನು 2ನೇ ಗುಣಸ್ಥಾನದಲ್ಲಿ ಕೂಡ ಅಲ್ಲಿ ಹೋಗಿ ಜನ್ಮ ಆಗ್ಲಿಕ್ಕೆ ಸಾಧ್ಯತೆ. 2ನೇ ಗುಣಸ್ಥಾನದಲ್ಲಿ ಎಷ್ಟು ಭಾವ ಆಗ್ಬಹುದು ಅಂತಂದ್ರೆ, ಇದೇನು ಮಿಥ್ಯಾತ್ವ ಗುಣಸ್ಥಾನದ್ದು ಹೇಳಿದಾರಲ್ಲ, ಇದರಲ್ಲಿ ಔದೈಕ ಭಾವಗಳಲ್ಲಿ ಬರುವಂತ ಮಿಥ್ಯಾದರ್ಶನ ಒಂದನ್ನು ಬಿಡಬೇಕು, ಪಾರಿಣಾಮಿಕ ಭಾವಗಳಲ್ಲಿ ಅಭವ್ಯತ್ವ ಒಂದನ್ನ ಕಡಿಮೆ ಮಾಡಬೇಕು. ಇವೆರಡನ್ನ ಕಡಿಮೆ ಮಾಡಿದ್ರೆ ಎಷ್ಟು ಭಾವ ಉಳಿತು? 24 ಭಾವಗಳು 2ನೇ ಗುಣಸ್ಥಾನದಲ್ಲಿ ಅಂದ್ರೆ ಸಾಸಾಧನ ಗುಣಸ್ಥಾನದಲ್ಲಿ ಭೋಗಭೂಮಿಯ ತಿರ್ಯಂಚ ಗತಿಯಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ 24 ಭಾವಗಳಾಗ್ತವೆ. 2 ಭಾವ ಇರುವುದಿಲ್ಲ, ಮಿಥ್ಯಾದರ್ಶನ ಮತ್ತು ಅಭವ್ಯತ್ವ. ಇದು 2ನೇ ಗುಣಸ್ಥಾನದ ವಿಷಯ. ಇನ್ನು 3ನೇ ಗುಣಸ್ಥಾನದಲ್ಲಿ ಅಲ್ಲಿ ಜನ್ಮ ಆಗುವುದಿಲ್ಲ ಯಾರದ್ದು ಕೂಡ, ಎಲ್ಲಿಯೂ ಕೂಡ. ಹಾಗಾಗಿ ಇನ್ನು 4ನೇ ಗುಣಸ್ಥಾನದ ವಿಷಯ ಏನಿದೆ ನೋಡಿ. ಅವಿರತ ಸಮ್ಯಕ್ತ ಗುಣಸ್ಥಾನ ಭೋಗಭೂಮಿಯ ತಿರ್ಯಂಚ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ. ಕ್ಷಾಯಿಕ 1, ಕ್ಷಯೋಪಶಮಿಕ 12, ಔದೈಕ 10, ಪಾರಿಣಾಮಿಕ 2, ಒಟ್ಟು 25 ಭಾವಗಳು. ಭೋಗಭೂಮಿಯ ತಿರ್ಯಂಚಗತಿಯಲ್ಲಿ ಜನ್ಮ ತಾಳುವಾಗ ಸಮ್ಯಕ್ತದ ಜೊತೆಗೆ ಜನ್ಮ ತಾಳ್ತಾ ಇದೆ ಅಂತಂದ್ರೆ, ಆವಾಗ ಇನ್ನು ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರುವಾಗ ಯಾವ ಯಾವ ಭಾವಗಳಾಗಬಹುದು ಅಂದ್ರೆ, ಪರ್ಯಾಪ್ತಿಗಳು ಪೂರ್ಣ ಆಗುವಕ್ಕಿಂತ ಮೊದಲು ಔಪಶಮಿಕ ಭಾವಗಳಲ್ಲಿ ಯಾವುದೂ ಇರುವುದಿಲ್ಲ. ಯಾಕಿರುವುದಿಲ್ಲ ಅಂದ್ರೆ, ಔಪಶಮಿಕ ಭಾವದಲ್ಲಿ ಅಂದ್ರೆ ಪ್ರಥಮೋಪಶಮದಲ್ಲಿ ಅಂತೂ ಮರಣ ಇಲ್ಲ, ದ್ವಿತೀಯೋಪಶಮದವರೆಲ್ಲ ವೈಮಾನಿಕ ದೇವರಾಗ್ತಾರೆ. ಹಾಗಾಗಿ ತಿರ್ಯಂಚಗತಿಗೆ ಬರುವಂತವರು ಯಾರು ಔಪಶಮಿಕದವರು ಇರೋದಿಲ್ಲ. ಇನ್ನು ಬದ್ಧಾಯುಷ್ಕದ ಅಪೇಕ್ಷದಿಂದ ಕ್ಷಾಯಿಕ ಸಮ್ಯಕ್ತದ ಜೊತೆಗೆ ಬರಬಹುದು. ಯಾರಿಗೆ ಮೊದಲೇ ತಿರ್ಯಂಚಾಯು ಬಂಧ ಆಗಿತ್ತು ಅಂಥವ್ರು ಆಮೇಲೆ ಪುರುಷಾರ್ಥದಿಂದ ಸಮ್ಯಕ್ ದೃಷ್ಟಿ ಆದ್ರು, ಕ್ಷಾಯಿಕ ಸಮ್ಯಕ್ ದೃಷ್ಟಿ ಆದ್ರೂ ಕೂಡ ತಿರ್ಯಂಚ ಆಯು ಏನು ಬದಲಾಗುವುದಿಲ್ಲ, ಅದಕ್ಕೆ ತಿರ್ಯಂಚರಾಗಿ ಹುಡ್ತಾರೆ. ಅದು ಭೋಗ ಭೂಮಿಯಲ್ಲಿ ಹುಡ್ತಾರೆ. ಅಂತ ಅವಸ್ಥೆಯಲ್ಲಿ ಒಂದು ಕ್ಷಾಯಿಕ ಸಮ್ಯಕ್ತ ಭಾವ ಇರಬಹುದು. ಇನ್ ಕ್ಷಾಯೋಪಶಮಿಕ ಭಾವಗಳಲ್ಲಿ ಅವಿರತ ಸಮ್ಯಕ್ತ್ವದ ಗುಣಸ್ಥಾನದಲ್ಲಿ ಹುಟ್ಟುತ್ತಿರುವಂತಹ ಭೋಗಭೂಮಿಯ ತಿರ್ಯಂಚಗತಿಯಲ್ಲಿ ಕ್ಷಾಯೋಪಶಮಿಕ ಜ್ಞಾನ ಭಾವಗಳು 3 ಇರಬಹುದು. ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ.
ಆಮೇಲೆ ಅಜ್ಞಾನ ಭಾವ ಇರುವುದಿಲ್ಲ, ಯಾಕಂದ್ರೆ ಸಮ್ಯಕ್ ದೃಷ್ಟಿ ಇದೆ ಜೀವ, ಅಜ್ಞಾನ ಭಾವ ಇರುವುದಿಲ್ಲ. ಆಮೇಲೆ ದರ್ಶನದಲ್ಲಿ 3 ದರ್ಶನಗಳಿರ್ಬಹುದು. 3 ದರ್ಶನಗಳು ಅಂತಂದ್ರೆ ಚಕ್ಷು ದರ್ಶನ, ಅಚಕ್ಷು ದರ್ಶನ, ಅವಧಿ ದರ್ಶನ. ಲಬ್ಧಿ ಭಾವಗಳು ಕೂಡ 5 ಇರ್ಲಿಕ್ಕೆ ಸಾಧ್ಯ. ದಾನ, ಲಾಭ, ಭೋಗ, ಉಪಭೋಗ, ವೀರ್ಯ. ಇನ್ನು ಕ್ಷಾಯೋಪಶಮಿಕ ಸಮ್ಯಕ್ತ್ವನೂ ಇರಬಹುದು. ಭೋಗ ಭೂಮಿಯಲ್ಲಿ ಹೋಗಿ ಜನ್ಮ ತಾಳುವಂತ ಜೀವರಲ್ಲಿ ಕ್ಷಾಯೋಪಶಮಿಕ ಸಮ್ಯಕ್ ದೃಷ್ಟಿ ಜೀವ ಕೂಡ ಭೋಗ ಭೂಮಿಯಲ್ಲಿ ತಿರ್ಯಂಚನಾಗಿ ಹುಟ್ಟಬಹುದು. ಆಮೇಲೆ ಚಾರಿತ್ರ ಭಾವ, ಸಂಯಮ ಭಾವ, ಇವೆರಡೂ ಭಾವಗಳು ಇರುವುದಿಲ್ಲ. ಹಾಗಾಗಿ ಎಷ್ಟು ಭಾವ ಆಯ್ತಿದು? 12 ಭಾವಗಳು. ಇನ್ ಔದೈಕ ಭಾವಗಳಲ್ಲಿ ಗತಿ ಔದೈಕ ಭಾವ, ಗತಿ ತಿರ್ಯಂಶ ಇರೋದ್ರಿಂದ ತಿರ್ಯಂಶ ಗತಿದು ಮಾತ್ರ ಉದಯಕ್ಕಿದೆ. ಹಾಗಾಗಿ ತಿರ್ಯಂಶ ಗತಿ ಔದೈಕ ಭಾವ ಒಂದೇ ಇದೆ. ಕಷಾಯಗಳಲ್ಲಿ ಎಲ್ಲಾ ಕಷಾಯಗಳಿವೆ, ಕ್ರೋಧ, ಮಾನ, ಮಾಯಾ, ಲೋಭ. ವೇದಗಳಲ್ಲಿ ಪುರುಷ ವೇದ ಒಂದೇ ಇರ್ತದೆ, ಯಾಕಂದ್ರೆ ಜೀವ ಸಮ್ಯಕ್ತ್ವದ ಜೊತೆಗೆ ಜನ್ಮ ತಾಳ್ತಾ ಇದೆ, ಎಲ್ಲ ಪುರುಷ ತಿರ್ಯಂಚನಾಗಿ ಹುಟ್ಟುತ್ತದೆ. ಮಿಥ್ಯಾ ದರ್ಶನ ಇರುವುದಿಲ್ಲ, ಯಾಕಂದ್ರೆ ಸಮ್ಯಕ್ ದೃಷ್ಟಿ ಇದೆ. ಆಮೇಲೆ ಅಸಂಯಮ ಇರುತ್ತದೆ, ಅಜ್ಞಾನ ಕೂಡ ಇದೆ, ಅಜ್ಞಾನ ಭಾವ ಕೂಡ ಇದೆ, ಕೇವಲ ಜ್ಞಾನ ಇಲ್ಲ, ಅಸಿದ್ಧತ್ವ ಇದೆ. ಆಮೇಲೆ ಲೇಷಗಳಲ್ಲಿ ಲೇಷ ಇರೋದು ಸಮ್ಯಕ್ತ್ವದ ಜೊತೆಗೆ ಹೋಗ್ತಾ ಇದೆ ಅಂತಂದ್ರೆ ಕಾಪೋದ ಲೇಷಾದ ಜೊತೆಗೆ ಹೋಗ್ತದೆ ಜೀವ. ಭೋಗ ಭೂಮಿಯಲ್ಲಿ ತಿರ್ಯಂಚನಾಗುವುದಾದ್ರೆ ಕಾಪೋದ ಲೇಷ ಇರ್ತದೆ, ಅಂದ್ರೆ 3 ಅಶುಭ ಲೇಷಗಳಲ್ಲೂ ಕಡಿಮೆದು ಯಾವ್ದಿದೆ ಅದರಲ್ಲಿ ಹೋಗ್ತದೆ. ಅದರೊಂದು ವಿಶೇಷತೆ ಕೊಟ್ಟಾರೆ. ಭೋಗಭೂಮಿಯ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 3 ಅಶುಭ ಲೇಷಗಳು ಇರುತ್ತವೆ, ಆದರೆ ಸಮ್ಯಕ್ ದೃಷ್ಟಿಗೆ ಕಾಪೋದ ಲೇಷ ಇರುತ್ತದೆ. ಅದೇ ಮಿಥ್ಯಾತ್ವಾದಿ ಗುಣಸ್ಥಾನಗಳಲ್ಲಿ ಹೋಗುವಂತಹ ಜೀವಕ್ಕೆ 3 ಅಶುಭ ಲೇಷಗಳಲ್ಲಿ ಯಾವ್ದು ಬೇಕಾದ್ರೂ ಇರಬಹುದು. ಆದ್ರೆ ಸಮ್ಯಕ್ ದೃಷ್ಟಿ ಜೀವ ಭೋಗ ಭೂಮಿಗೆ ತಿರ್ಯಂಚನಾಗಿ ಹುಡ್ತಾ ಇದೆ ಅಂದ್ರೆ ಅಲ್ಲಿ ಅಶುಭ ಲೇಷಗಳಲ್ಲಿ ಕಡಿಮೆ ಪ್ರಮಾಣ ಉಳ್ಳಂತಹ, ಅಂದ್ರೆ ಅಶುಭದಲ್ಲಿ ಜಗನ್ಯ ಅಶುಭವಾದಂತಹ ಕಾಪೋದ ಲೇಷೆಯನ್ನ ಹೊಂದಿರ್ತದೆ. ಹಾಗಾಗಿ ಲೇಷಾದಲ್ಲಿ ಒಂದು ಇರ್ತದೆ. ಎಷ್ಟಾಯ್ತಿದು? 10. ಆಮೇಲೆ ಪಾರಿಣಾಮಿಕ ಭಾವಗಳಲ್ಲಿ 2 ಭಾವ, ಜೀವತ್ವ, ಭವ್ಯತ್ವ. ಹಾಗಾಗಿ ಒಟ್ಟು 5 ಭಾವಗಳು ಅವಿರತ ಸಮ್ಯಕ್ತ ಗುಣಸ್ಥಾನದಲ್ಲಿ ಭೋಗ ಭೂಮಿಯ ತಿರ್ಯಂಚಗತಿಯಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ 25 ಭಾವಗಳು ಇರಲು ಸಾಧ್ಯ. ತಿಳಿತು? ಎಲ್ಲರಿಗೂ ತಿಳಿತು? ಮುಂದುವರಿಸಿ. ಮನುಷ್ಯ ಗತಿ ನಿವೃತ್ತಿ ಅಪರಿಚಿತ. ಭಯಾಜಿ ವಂದನಾ. ಅದು ಸ್ತ್ರೀ ಪರ್ಯಾಯದಲ್ಲಿ ಜನ್ಮ ತಾಳುವುದಿಲ್ಲ, ಅದಕ್ಕೆ ಏನೋ ಹೇಳಿದ್ರಲ್ಲ ಭಯಾಜಿ? ಸಮ್ಯಕ್ ದೃಷ್ಟಿ ಜೀವ ಪುರುಷ ವೇದದಿಂದನೇ ಹುಟ್ಟುತ್ತದೆ. ತಿರ್ಯಂಚನಾದರೂ ಕೂಡ ಪುರುಷ ತಿರ್ಯಂಚನಾಗಿ ಹುಟ್ಟುತ್ತದೆ. ಅಂದ್ರೆ ಒಟ್ಟಲ್ಲಿ ಅಲ್ಲಿ ಸ್ತ್ರೀ ಜನ್ಮ ಇರುವುದೇ ಇಲ್ಲ, ಇಲ್ಲುವುದಿಲ್ಲ. ನಪುಂಸಕರದು ಇರೋದಿಲ್ಲ. ನರಕದ ಅಪೇಕ್ಷೆ ಒಂದನ್ನ ಹಿಡ್ಕೊಂಡ್ರೆ ನಪುಂಸಕ ಬಂದು ಬರ್ತದೆ. ಇಲ್ಲಾಂದ್ರೆ ಎಲ್ಲಿಯೂ ಕೂಡ ಪುರುಷನಲ್ಲದೆ ಬೇರೆಯಾಗಿ ಹುಟ್ಟುವುದಿಲ್ಲ ಸಮ್ಯಕ್ ದೃಷ್ಟಿ. ಮತ್ತೆ ಹುಟ್ಟುವಾಗ
ದರಿದ್ರನಾಗಿಯೂ ಹುಟ್ಟುವುದಿಲ್ಲ, ಅಲ್ಪಾಯುವಾಗಿಯೂ ಹುಟ್ಟುವುದಿಲ್ಲ, ವಿಕಲಾಂಗನಾಗಿಯೂ ಹುಟ್ಟುವುದಿಲ್ಲ, ಯಾವ ರೀತಿಯಿಂದಲೂ ಹುಟ್ಟುವುದಿಲ್ಲ. ಸರ್ವ ಸಮೃದ್ಧಿಯಿಂದ ಹುಟ್ಟುತ್ತಾನೆ. ಸರಿ ಭಯ್ಯಾಜಿ. ಮತ್ತೆ ಅಲ್ಲಿ ಜೀವನ ಹೆಂಗೆ ಭಯ್ಯಾಜಿ? ಅಂದ್ರ ಯಾರದು ಎಲ್ಲ ಅಲ್ಲಿ ಪುರುಷರೇ ಮತ್ತೆ ತಿರ್ಯಂಚರೇ ಹೋಗ್ಬಿಟ್ರೆ ಮುಂದೆ ಎಲ್ಲ ಪುರುಷರು ಅದ್ರಲ್ಲೇ ಇದ್ರೆ ಎಲ್ಲರೂ ಸಮ್ಯಕ್ ದೃಷ್ಟಿ ಹೋಗೋದಿಲ್ಲಲ್ಲ. ಇದು ಸಮ್ಯಕ್ ಜೊತೆ ಹೋಗೋರ್ದು ಹಿಂಗಿದೆ. ಸಮ್ಯಕ್ ದೃಷ್ಟಿ ಹೋಗ್ತಾರಲ್ಲ, ಅವ್ರಿಗಿಂತ ಅಸಂಖ್ಯಾತ ಪಟ್ಟು ಹೆಚ್ಚು ಮಿಥ್ಯಾ ದೃಷ್ಟಿಗಳು ಹೋಗಿರ್ತಾರೆ. ತಿಳಿದ್ರಿ? ಹಾ ಭಯ್ಯಾಜಿ. ನೋಡಿ, ಲೋಕದಲ್ಲಿ ಎಲ್ಲಾ ಕಡೆನೂ ಪರೀಕ್ಷೆ ಮಾಡಿ ನೋಡಿ, ಮಿಥ್ಯಾತ್ವ ಗುಣಸ್ಥಾನದವರ ಸಂಖ್ಯೆ ಅನಂತಾನಂತಿದೆ. ಯಾವಾಗ ನೋಡಿದ್ರು ಅನಂತಾನಂತ ಇರುವುದು ಮಿಥ್ಯಾ ದೃಷ್ಟಿಗಳದ್ದು. ಆಮೇಲೆ ಸಮ್ಯಕ್ ದೃಷ್ಟಿಗಳ ಸಂಖ್ಯೆ ಎಷ್ಟಿದೆ? ಅಸಂಖ್ಯಾತಿದೆ. 4 ಗತಿಯನ್ನು ಹಿಡ್ಕೊಂಡೇ ಹೇಳ್ತಾ ಇದ್ದಾನೆ. ನರಕ, ಮನುಷ್ಯ, ತಿರ್ಯಂಶ, ದೇವ 4 ಗತಿಯಲ್ಲಿ ಅಸಂಖ್ಯಾತರಿರ್ತಾರೆ ಎಲ್ಲಾ ಸೇರಿ. ಆಮೇಲೆ ಭಯ್ಯಾಜಿ, ಹಂಗಾರ ನಾವು ಯಾವ ಭಾವದಲ್ಲಿ ಮಿಥ್ಯಾತ್ವ ಮಾಡಿದೀವಿ ಅಂತ ಗೊತ್ತಿಲ್ಲ. ಈಗ ಸ್ತ್ರೀ ಜನ್ಮ ಅಂತನ ಅಥವಾ ಹೆಂಗ್ ಭಯ್ಯಾಜಿ ಅವ್ರೆ? ಇರೋ ಪುರುಷರೆಲ್ಲ ಸಮ್ಯಕ್ ದೃಷ್ಟಿ ಅಂತ ಅರ್ಥ ಅಲ್ಲ. ಈಗ ಹುಟ್ಟಿರೋ ಪುರುಷರೆಲ್ಲ ಸಮ್ಯಕ್ ದೃಷ್ಟಿ ಅಂತ ಅರ್ಥ ಅಲ್ಲ. ಪುರುಷ, ಸ್ತ್ರೀ, ನಪುಂಸಕ ಕರ್ಮಾನುಸಾರ ಸಹಜವಾಗಿ ಹುಟ್ಟುವುದು ಬೇರೆ. ಆದ್ರೆ ಸಮ್ಯಕ್ ದೃಷ್ಟಿ ಜೀವ ಹುಟ್ಟೋದು ಕಡ್ಡಾಯ ಅನ್ನೋದು ರೂಲ್ ಇದೆ. ಸಮ್ಯಕ್ ದೃಷ್ಟಿ ಜೀವ ಹುಟ್ಟಿದರೆ ಅದು ಪುರುಷನಾಗಿ ಸಾಮಾನ್ಯನೂ ಆಗಿ ಹುಟ್ಟೋದಿಲ್ಲ, ವಿಶೇಷ ವ್ಯಕ್ತಿಗಳಲ್ಲಿ ವಿಶೇಷವಾಗಿ ಹುಟ್ಟುತ್ತಾನೆ. ಆದ್ರೆ ಪುರುಷನಾದವರೆಲ್ಲ ಹಿಂದೆ ಸಮ್ಯಕ್ ದೃಷ್ಟಿ ಇದ್ರು ಅಂತ ಅರ್ಥ ತಗೋಬಾರ್ದು. ತಿಳಿದ್ರಿ? ಭಯ್ಯಾಜಿ, ಅಂದ್ರೆ ಅರ್ಥ ಆಗ್ಲಿಲ್ಲ ಇದು. ಸಮ್ಯಕ್ ದರ್ಶನ ಇತ್ತು ಅಂದ್ರೆ ನಿಯಮದಿಂದ ಪುರುಷನಾಗಿ ಹುಟ್ಟುತ್ತಾನೆ. ಹೌದಾ? ರೂಲ್ ಇದೆ. ಸಮ್ಯಕ್ ದೃಷ್ಟಿ ಇದು ಒಂದ್ ಲೈನ್ ಆಯ್ತಾ. ಇನ್ನು ಉಲ್ಟಾ ರಿವರ್ಸ್ ಬನ್ನಿ. ಇನ್ ಪುರುಷರಾಗಿ ಹುಟ್ಟಿದವರೆಲ್ಲ ಸಮ್ಯಕ್ ದೃಷ್ಟಿ ಏನಲ್ಲ. ಮತ್ತೆ ಹೆಂಗ್ ಪುರುಷ ಜನ್ಮ ಸಿಕ್ಕಿರುತ್ತೆ? ಪುರುಷರಾಗಿ ಹುಟ್ಲಿಕ್ಕೆ ಏನ್ ಬೇಕು? ಸಹಜವಾಗಿ ಸಮ್ಯಕ್ತ್ವ. ಅಲ್ಪಾರಂಭ ಪರಿಗ್ರಹತ್ವ ಮಾನುಷಸ್ಯ ಸ್ವಭಾವ ಮಾರ್ಧವಂ ಚ ಮೃದು ಸ್ವಭಾವ. ಮೃದು ಸ್ವಭಾವ ಯಾರಿಗಿಂತ ಮೃದು ಸ್ವಭಾವ? ನಾರಕಿಗಳಿಗಿಂತ ತಿರ್ಯಂಚರಿಗಿಂತ, ಕ್ರೂರ ತಿರ್ಯಂಚರಿಗಿಂತ ನಾರಕಿಗಳಿಗಿಂತ ಮೃದು ಸ್ವಭಾವ. ಮತ್ತೆ ಏನಿದೆ? ಅಲ್ಪಾರಂಭ ಪರಿಗ್ರಹ ಕಡಿಮೆ ಇದ್ದೇವೆ ಅಂತಂದ್ರೆ ಅಲ್ಪ ಆರಂಭ ಅಲ್ಪ ಪರಿಗ್ರಹದಲ್ಲಿ ತೃಪ್ತಿ ಎಂದಿರೋದನ್ನ ಹಿಂದೆ ಅಭ್ಯಾಸ ಮಾಡಿದ್ದೆವು. ಅದಕ್ಕೆ ಈಗ ಮನುಷ್ಯರಾಗಿದ್ದೇವೆ. ಇಲ್ಲಿ ಬಂದು ತೀವ್ರ ಮಾಡ್ತಾ ಇದ್ದೇವೆ ಮತ್ತು ವಾಪಸ್ ರಿಟರ್ನ್ ಹೋಗ್ತೇವೆ. ಮಾಡ್ಕೊಂಡು ಕೇಳಿ ಬಾಕಿ ಅಲ್ಪಾರಂಭ. ಅಲ್ಪಾರಂಭ ಮತ್ತೆ ಒಂದ್ ಅಲ್ಪಾರಂಭ ಅಂದ್ರೆ ಅದು ವೆರೈಟಿ ಸಾಕಷ್ಟು ಇರ್ತದೆ. ಈಗ ಗುಣಸ್ಥಾನ ಒಂದು ಅಂತಂದ್ರೆ ಏಕೇಂದ್ರಿಯದಲ್ಲೂ ಗುಣಸ್ಥಾನ ಒಂದಿದೆ, ಸೌಂದಿ ಪಂಚೇಂದ್ರಿಯದಲ್ಲೂ ಗುಣಸ್ಥಾನ ಒಂದಿರ್ತದೆ. ಅಂದ್ರೆ ಅದು ಸಮಾನ ಏನು ಇಲ್ಲ, ವೆರೈಟಿ ಅಪೇಕ್ಷಾದಿಂದ ಸಮಾನ. ಹಾಗೇನೆ ಅಲ್ಪಾರಂಭ ಪರಿಗ್ರಹತ್ವ. ಅಲ್ಪ ಪರಿಗ್ರಹ, ಅಲ್ಪ ಆರಂಭದಲ್ಲಿ ಯಾರು ಸಮಾಧಾನದಿಂದಿದ್ದಾರೆ ಅಂಥವ್ರ ಜೀವಗಳಿಗೆ ಮನುಷ್ಯಾಯು ಕಟ್ತದೆ. ಅದ್ರ ಜೊತೆಗೆ ಮೃದು ಸ್ವಭಾವ, ತೀವ್ರ ಅಹಂಕಾರ ಪಡದೇ ಇರುವಂತಹ ಸ್ಥಿತಿ. ಅಹಂಕಾರ ಇಲ್ಲ ಅಂತ ಅರ್ಥ ಅಲ್ಲ, ಅಹಂಕಾರ ತೀವ್ರ ಮಟ್ಟದಲ್ಲಿ ಇಲ್ಲದೆ ಇರುವಂತಹ ಸ್ಥಿತಿಯನ್ನ ಹೊಂದಿದಂತ ಜೀವಗಳು ಮನುಷ್ಯಗತಿಗೆ ಬಂದು ಹುಡ್ತಾರೆ. ಅದರಲ್ಲಿ ಮತ್ತೆ ವೆರೈಟಿ ಚೇಂಜ್ ಇರ್ತವೆ. ಅದರಲ್ಲಿ ಯಾರಿಗೆಷ್ಟು ಪರ್ಸೆಂಟೇಜ್ ಮೇಲೆ ಕೂಡ ಡಿವೈಡ್ ಆಗ್ತದೆ. ಯಾರ್ಯಾರು ಎಲ್ಲೆಲ್ಲಿ ಹುಟ್ಟಿದಾರಲ್ಲ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಹೀಗೆ ಮನುಷ್ಯರಲ್ಲಿ ಮತ್ತು ಯಾರು ಉಚ್ಚ ಕುಲದಲ್ಲಿ ಹುಟ್ಟಬೇಕು, ಯಾರು ನೀಚ ಕುಲದಲ್ಲಿ ಹುಟ್ಟಬೇಕು, ಯಾರು ಸ್ತ್ರೀ ಆಗ್ಬೇಕು, ಯಾರು ಪುರುಷ ಆಗ್ಬೇಕು, ಯಾರು ನಪುಂಸಕ ಆಗ್ಬೇಕು, ಇಂಥದೆಲ್ಲ ಮತ್ತು ಉಳಿದ ಕರ್ಮಗಳೆಲ್ಲ ಡಿಸೈಡ್ ಮಾಡ್ತಾವೆ. ಕೂತ್ಕೊಂಡು ಒಂದ್ ಕಡೆ ಮೀಟಿಂಗ್ ಮಾಡ್ತವೆ, ಡಿಸೈಡ್ ಮಾಡ್ತವೆ. ತಿಳಿದ್ರಿ? ಭಯ್ಯಾಜಿ, ಗೊತ್ತಾಯ್ತು.
ಮಾರ್ಗಭೂತ ಪರಿಗ್ರಹ, ಅಲ್ಪ ಪರಿಗ್ರಹ. ಇನ್ ಪುರುಷರ ಹೇಳಿ. ಇಲ್ಲಿ ಯುಗಳ ರೂಪದಲ್ಲಿ ಹುಟ್ಟುತ್ತಾರೆ ಅಂತ ಗೊತ್ತು. ಯಾವ ರೀತಿ ಭೋಗ ಭೂಮಿಯಲ್ಲಿ ಬಯ್ಯೋಜಿ? ಭೂಮಿಯಲ್ಲಿ ಯುಗಲ ರೂಪದಲ್ಲೇ ಹುಟ್ಟುತ್ತಾರೆ. ಅಂದ್ರೆ ಆಕಳಿಕೆ ಸೀನು ಬಂದಾಗ ಮರಣ ಹೊಂದುತ್ತಾರೆ, ಆ ಮಕ್ಕಳು ಹುಟ್ಟಿತಿರ್ತಾರೆ. ಇದು ಯಾವ ತರ ಉಪಪಾದ ಜನ್ಮ, ಯಾವ ತರ ತಗೋಬೇಕು ಬಯ್ಯೋಜಿ ಇದನ್ನ, ಇವ್ರ ಜನ್ಮವನ್ನ? ಹೇಗೆ ತಗೋತೀರಿ? ಭೋಗ ಭೂಮಿಯಲ್ಲಿ ಗರ್ಭ ಜನ್ಮನೇ ಇದೆ ಅದು. ಅವ್ರ ಗರ್ಭದಿಂದನೇ ಹುಟ್ಟಿದಾರಲ್ಲ ಅವರು. ಅವರು ಜನ್ಮ ಕೊಟ್ಟ ನಂತರ ಸಾಯ್ತಾರೆ, ಇವರು ದೊಡ್ಡವರಾಗ್ತಾರೆ. ಗರ್ಭ ಜನ್ಮ. ಸರಿ ಸರಿ. ಕೊನೆಯ 9 ತಿಂಗಳ ಆಯುಷ್ ಇರುವಾಗ ಗರ್ಭಧಾರಣೆ ಆಗ್ತದೆ. 9 ತಿಂಗಳಾದ್ಮೇಲೆ ಜನ್ಮ ಆಗ್ತದೆ. ಇವರಿಗೆ ಪ್ರಜ್ಞೆ ಬರುವುದ್ರೊಳಗಾಗಿ ಅಥವಾ ಅಜ್ಜ ಮಕ್ಕಳು ಹುಟ್ಟಿದ ಮೇಲೆ ಅವರಿಗೆ ಒಬ್ಬರಿಗೆ ಆಕಳಿಗೆ, ಒಬ್ಬರಿಗೆ ಕ್ಷೀಣ ಬರ್ತದೆ, ಸಾಯ್ತಾರೆ. ಹೀಗಿರ್ತದೆ ಮನುಷ್ಯರದ್ದು ಎಲ್ಲಾರದು. ಅಂದ್ರೆ ಯಾರು ಪರ್ಯಾಪ್ತಕ ಇದಾರಲ್ಲ ಅವ್ರದ್ದು ಗರ್ಭ ಇರ್ತದೆ. ತಿಳಿದ್ರಿ? ತಿಳಿತು. ಎಲ್ಲಿಗೆ ಬಂತು? ಮುಂದುವರೆ. ಮನುಷ್ಯಗತಿ ಮಾರ್ಗಣಿ. ಮನುಷ್ಯಗತಿ. ಮನುಷ್ಯಗತಿ ನಿವೃತ್ತಿ ಅಪರ್ಯಾಪ್ತಕ. ಔಪಶಮಿಕ ಯಾವುದು ಇರುವುದಿಲ್ಲ. ಕ್ಷಾಯಿಕ 9, ಕ್ಷಾಯೋಪಶಮಿಕ 15, ಔದಯಿಕ 18, ಪಾರಿಣಾಮಿಕ 3, ಒಟ್ಟು 45 ಭಾವಗಳಾಗುತ್ತವೆ. ಮತ್ತು ಇದರ ವಿಶೇಷತೆ ಅಪರ್ಯಾಪ್ತ ನಿವೃತ್ತಿ. ಅಪರ್ಯಾಪ್ತ ಮನುಷ್ಯಗತಿಯಲ್ಲಿ ಗುಣಸ್ಥಾನ 1, 2, 4, 6 ಹಾಗೂ 13 ಇರುತ್ತವೆ. ಮನುಷ್ಯಗತಿ ಗತಿ ಮಾರ್ಗಣದಲ್ಲಿ 3ನೇದು ಮನುಷ್ಯಗತಿ. ನಾವೆಲ್ಲ ಯಾವ ಗತಿಯಲ್ಲಿದ್ದೇವೆ ಸದ್ಯಕ್ಕೆ? ನಮ್ಮದೇ ಕತೆ ಹೇಳ್ತಿದ್ದಾರೆ. ಯಾವುದೇ ಎಲ್ಲಿಗೂ ಯಾರಿಗೂ ಸಂಬಂಧ ಇರುವಂತ ಕಥೆ ಅಲ್ಲ. ಹಿಂದೆ ಹೇಳಿದಂಥದ್ದು ಕೂಡ ನಮ್ಮದೇ ಕಥೆನೇ ಆಗಿತ್ತು. ಈಗ ಹೇಳ್ತಾ ಇರೋದು ಈ ಟೈಮಲ್ಲಿ ಕೂಡ ನಮಗ ಅನ್ವಯ ಆಗುವಂತ ಕಥೆ ಇದೆ. ಆದ್ರೆ ಈಗ ಸದ್ಯಕ್ಕಿರುವಂತದ್ದಲ್ಲ, ಈಗ ಜನ್ಮ ತಗೊಳ್ತಾ ಇದ್ದೀವಲ್ಲ ಆ ಟೈಮ್ ನಲ್ಲಿ ಇರುವಂತದ್ದು ಕಥೆ ಇದೆ. ಅಂದ್ರೆ ಮನುಷ್ಯಗತಿ, ಮನುಷ್ಯರಾಗಬೇಕು ಅಂತಂದ್ರೆ ನಾರಕಿಗಳಿಗಿಂತಲೂ ತಿರ್ಯಂಶರಿಗಿಂತಲೂ ಸ್ವಲ್ಪ ಪುಣ್ಯದ ಮಟ್ಟ ಹೆಚ್ಚಿರಬೇಕು. ದೇವತೆಗಳಿಗಿಂತ ಪುಣ್ಯದ ಮಟ್ಟ ಸ್ವಲ್ಪ ಕಡಿಮೆ ಇರ್ತದೆ ಸಹಜವಾಗಿ ಮನುಷ್ಯಗತಿ ಅಪೇಕ್ಷದಿಂದ. ವಿಶೇಷ ವ್ಯಕ್ತಿಗಳಲ್ಲಿ ವಿಶೇಷ ರೂಪದಿಂದ, ಅದು ಬೇರೆ ವಿಷಯ. ಆಮೇಲೆ ಈ ಮನುಷ್ಯಗತಿ ಗತಿ ಮಾರ್ಗಣದಲ್ಲಿ ಹಾಗೂ ಗತಿಗಳಲ್ಲಿ ಕೂಡ ಪುರುಷಾರ್ಥ ಮಾಡಲು ಯೋಗ್ಯವಾದ ಗತಿಗಳಲ್ಲಿ ಸರ್ವೋತ್ತಮ ಅಂತ ಹೇಳಿದ್ದಾರೆ. ಮನುಷ್ಯಗತಿಯಿಂದಲೇ ಸರ್ವ ಗುಣಸ್ಥಾನಗಳನ್ನು ಪ್ರಾಪ್ತ ಮಾಡಿಕೊಳ್ಳಬಹುದು ಜೀವ. ಎಲ್ಲ ಕರ್ಮಗಳನ್ನು ನಾಶ ಮಾಡಿಕೊಳ್ಳಬಹುದು. ಅದಕ್ಕಾಗಿ ಮನುಷ್ಯ ಗತಿ ಇದು ಶ್ರೇಷ್ಠ ಇದೆ ಅಂತ ಹೇಳಿದ್ದಾರೆ. ಇಲ್ಲಿ ಮನುಷ್ಯಗತಿಯಲ್ಲಿ ನಿರ್ವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಅಂದ್ರೆ ನಾವು ಯಾವಾಗ ಇಲ್ಲಿ ಹಿಂದಿನ ಆಯುಷ್ಯನ್ನ ಪೂರ್ಣ ಮಾಡಿಕೊಂಡು ಗರ್ಭವನ್ನ ಸೇರಿದೆವೋ ಆ ಮೊದಲ ಅಂತರ್ಮುಹೂರ್ತ ನಮ್ಮಲ್ಲಿ ಏನೇನ್ ಇರ್ತಿತ್ತು, ಇರ್ಲಿಕ್ಕೆ ಸಾಧ್ಯ ಇತ್ತು ಅನ್ನೋದನ್ನ ಹೇಳ್ತಿದ್ದಾರೆ. ಅದು ನಿರ್ವೃತ್ತಿಯ ಪರ್ಯಾಪ್ತಕ ಅಂದ್ರೆ ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಳ್ಳುತ್ತಿರುವ ಅವಸ್ಥೆಯಲ್ಲಿ, ಇನ್ನೂ ಪೂರ್ಣ ಆಗದಿರುವ ಅವಸ್ಥೆಯಲ್ಲಿ ಏನೇನ್ ಭಾವಗಳ ಇರ್ಲಿಕ್ಕೆ ಸಾಧ್ಯ ಇದೆ ಅನ್ನೋದು ಹೇಳ್ತಾರೆ. ಅಂದ್ರೆ ಮನುಷ್ಯಗತಿ ನಿವೃತ್ತಿಯ ಪರ್ಯಾಪ್ತಕ. ನಿವೃತ್ತಿಯ ಪರ್ಯಾಪ್ತಕ ಅಂದ್ರೆ ಗೊತ್ತಾಯ್ತಾ? ಇದು ಸಮೂರ್ಛನದ ಕಥೆ ಅಲ್ಲ. ಸಮೂರ್ಛನ ಮನುಷ್ಯರದು ಲಬ್ಧಿಯ ಪರ್ಯಾಪ್ತಕ ಇದೆ. ಇದು ನಮ್ಮದೇ ಕಥೆ ಇದೆ. ಔಪಶಮಿಕ ಭಾವಗಳು ಒಂದೂ ಇರುವುದಿಲ್ಲ. ಯಾಕೆಂದ್ರೆ ಮನುಷ್ಯ ಗತಿಯಲ್ಲಿ ಜನ್ಮ ತಾಳುವಾಗ ಯಾವ ಗತಿಯಿಂದ ಬರುವ ಜೀವವು ಉಪಶಮಿಕ ಭಾವಗಳಿಂದ ಬರುವುದಿಲ್ಲ.
ಪ್ರಥಮೋಪಶಮದಲ್ಲಿ ಸಮ್ಯಕ್ತ್ವ ಮರಣದ ಜೊತೆಗೆ ಬರುವುದಿಲ್ಲ. ದ್ವಿತೀಯೋಪಶಮದಿಂದ ಬರಲಿಕ್ಕೆ ಬೇರೆ ಯಾವ ಗತಿಯಲ್ಲಿ ಕೂಡ ಮುನಿ ಮಹಾರಾಜರಿಲ್ಲ. ಇನ್ ಮನುಷ್ಯಗತಿಯಿಂದ ಮನುಷ್ಯಗತಿಯಲ್ಲಿ ಹುಟ್ಟಿದ್ದಾರೆ ಅಂತಂದ್ರೆ ಮುನಿ ಮಹಾರಾಜರು ಸಮ್ಯಕ್ ದೃಷ್ಟಿಯವರು ಮನುಷ್ಯರಾಗಿ ಹುಟ್ಟುವುದಿಲ್ಲ, ದೇವರಾಗಿ ಹುಟ್ಟುತ್ತಾರೆ. ಹೀಗೆ ನಿಯಮ ಇದೆ. ಹಾಗಾಗಿ ಉಪಶಮ ಸಮ್ಯಕ್ತ್ವದಲ್ಲಿ ಮನುಷ್ಯಗತಿಯಲ್ಲಿ ಯಾರೂ ಜನ್ಮ ತಾಳುವುದಿಲ್ಲ. ಕ್ಷಾಯಿಕ ಸಮ್ಯಕ್ತ್ವ ಭಾವ ಇರಬಹುದು, ಅಂದ್ರೆ 9 ಭಾವ ಇರಬಹುದು ಮನುಷ್ಯರಲ್ಲಿ. 9 ಹೇಗೆ ಬಯ್ಯಾಜಿಯವರೇ? ಮನುಷ್ಯಗತಿ ಕ್ಷಾಯಿಕ ನಿವೃತ್ತಿಯ ಪರ್ಯಾಪ್ತಕ ಅಂದ್ರೆ ಕೇವಲಿ ಭಗವಾನ್ರಿದಾರಲ್ಲ, ಅಲ್ಲಿ ಕೂಡ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥಾ ಇದೆ. ಹಾಗಾಗಿ ನೋಡ್ರಿ, ಮನುಷ್ಯಗತಿಯಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಯಾವ್ಯಾವ ಗುಣಸ್ಥಾನದಲ್ಲಿ ಬರ್ಲಿಕ್ಕೆ ಸಾಧ್ಯತೆ? ಗುಣಸ್ಥಾನ 1ರಲ್ಲಿ ಜನ್ಮ ಆಗ್ತದೆ, ಅಲ್ಲಿ ಬರಬಹುದು. 2ರಲ್ಲಿ ಕೂಡ ಮನುಷ್ಯರಲ್ಲಿ ಜನ್ಮ ಆಗ್ತದೆ, ಅಲ್ಲಿ ಬರಬಹುದು. 3ರಲ್ಲಿ ಜನ್ಮ ಇಲ್ಲ, 4ರಲ್ಲಿ ಜನ್ಮ, 5ರಲ್ಲಿ ಇಲ್ಲ, 5ರಲ್ಲಿ ಯಾರು ಮನುಷ್ಯರು ಹುಟ್ಟೋದಿಲ್ಲ. 6ರಲ್ಲಿ ಆಹಾರಕ ಶರೀರದ ಅಪೇಕ್ಷಾದಿಂದ ಹುಟ್ಟುತ್ತಾರೆ, ಅಲ್ಲಿ ನಿವೃತ್ತಿಯ ಪರ್ಯಾಪ್ತಕ್ಕೆ ಇದೆ. ಹುಟ್ಟುತ್ತಾರೆ ಅಂದ್ರೆ ಆಹಾರಕ ಶರೀರದ ಉತ್ಪತ್ತಿ ಮಾಡ್ತಾರೆ. ಆಮೇಲೆ 13ನೇ ಗುಣಸ್ಥಾನದಲ್ಲಿ ಸಮುದ್ಘಾತ ಆಗ್ತದಲ್ಲ, ಅಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಇರ್ತದೆ. ಹಾಗಾಗಿ ಕ್ಷಾಯಿಕ ಭಾವಗಳು ನಿವೃತ್ತಿಯ ಪರ್ಯಾಪ್ತಕರಲ್ಲಿ, ನಿವೃತ್ತಿಯ ಪರ್ಯಾಪ್ತಕ ಮನುಷ್ಯರಲ್ಲಿ ಕ್ಷಾಯಿಕ ಭಾವಗಳು 9 ಇವೆ. ಕೇವಲಿ ಭಗವಾನರ ಅಪೇಕ್ಷದಿಂದ ಹೇಳಿದ್ದಾರೆ. ಇದು ಸಾಮಾನ್ಯ ಸ್ಥಿತಿ ಅಲ್ವ ಇದಕ್ಕೆ? ಯಾವುದು? ಸಾಮಾನ್ಯ ಚರ್ಚೆ ಇದು. ಸಾಮಾನ್ಯ ಚರ್ಚೆ. ಹಾಗಾಗಿ 9 ಬರ್ತದೆ. ಎಲ್ಲ ಗುಣಸ್ಥಾನ 1, 2, 4, 6, 13 ಈ ಎಲ್ಲದರ ಅಪೇಕ್ಷದಿಂದ ಇಲ್ಲಿ ಚರ್ಚೆ ಇರೋದು. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವ 3 ಇರಬಹುದು. ಯಾಕೆಂದ್ರೆ ಅವಧಿ ಜ್ಞಾನದ ಜೊತೆಗೆ ಮನುಷ್ಯರಲ್ಲಿ ಜನ್ಮ ಆಗಬಹುದು. ಅದಕ್ಕಾಗಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಮತಿಜ್ಞಾನ, ಶುದ್ಧಜ್ಞಾನ, ಅವಧಿ ಜ್ಞಾನ 3 ಇರ್ಲಿಕ್ಕೆ ಸಾಧ್ಯ. ಇನ್ ಅಜ್ಞಾನ ಭಾವ, ಮಿಥ್ಯಾತ್ವದ ಅಪೇಕ್ಷಾದಿಂದ ಅಜ್ಞಾನ ಭಾವ ಜನ್ಮದ ಜೊತೆಗೆ ಇರುವುದಾದ್ರೆ 2 ಇರ್ತವೆ. ಕೂಮತಿ ಅಜ್ಞಾನ, ಕೋಶುತ ಅಜ್ಞಾನ. ದರ್ಶನ ಭಾವಗಳು ಹೆಚ್ಚಂದ್ರೆ 3 ಇರಬಹುದು. ಸಮ್ಯಕ್ ದೃಷ್ಟಿ ಜೀವ ಜನ್ಮ ತಾಳ್ತಿದೆ ಅಂತಂದ್ರೆ ಅವಾಗ 3 ಇರಬಹುದು. ಆಮೇಲೆ 6ನೇ ಗುಣಸ್ಥಾನದಲ್ಲಿ ಕೂಡ 3 ದರ್ಶನ ಮತ್ತು 3 ಜ್ಞಾನ ಇರ್ಲಿಕ್ಕೆ ಸಾಧ್ಯತೆ. ಮತಿ, ಶ್ರುತ, ಅವಧಿ ಅಲ್ಲಿ ಕೂಡ ಆಹಾರಕ ಮಿಶ್ರಕ ಯೋಗದಲ್ಲಿ ಈ 3 ಇರ್ಲಿಕ್ಕೆ ಸಾಧ್ಯ, ಜನ್ಮದ ಜೊತೆಗೂ ಇರ್ಲಿಕ್ಕೆ ಸಾಧ್ಯ. ಆಮೇಲೆ ಲಬ್ಧಿ, ಕ್ಷಾಯೋಪಶಮಿಕ ಲಬ್ಧಿ ಭಾವಗಳು 5 ಇರ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಇರಬಹುದು. ಇದೆಲ್ಲ ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಮಾತ್ರ ಲೆಕ್ಕ ತಗೊಳ್ಳೋದು, ಉಳಿದೆಲ್ಲ ಕಡೆ ತಗೊಳ್ಳುವಂಗಿಲ್ಲ. ಚಾರಿತ್ರ ಭಾವ ನಿವೃತ್ತಿಯ ಪರ್ಯಾಪ್ತಕ ಇರುವಾಗ ಇರ್ತದೆ. 6ನೇ ಗುಣಸ್ಥಾನದಲ್ಲಿ ಕ್ಷಾಯೋಪಶಮಿಕ ಚಾರಿತ್ರ ಇರ್ತದೆ. ಆಮೇಲೆ ಸಂಯಮ ಇರುವುದಿಲ್ಲ. ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಸಂಯಮ ಇರುವುದಿಲ್ಲ. ಎಷ್ಟಾಯ್ತು? 15 ಆಯ್ತು. ಇನ್ನು ಔದೈಕ ಭಾವಗಳಲ್ಲಿ ಗತಿಯಲ್ಲಿ ಯಾವ ಗತಿ ಇದೆ? ಇದು ಮನುಷ್ಯ ಗತಿ ಇದೆ. ಮನುಷ್ಯ ಗತಿಯ ಔದೈಕ ಭಾವ 1 ಇದೆ. ಕಷಾಯಗಳಲ್ಲಿ 4 ಕಷಾಯ ಇದೆ. ಕ್ರೋಧಮಾನ, ಮಾಯಾಲೋಭ. ವೇದ ಭಾವದಲ್ಲಿ ಇದೆ, ಭಾವಗಳಿರಬಹುದು ನಿವೃತ್ತಿಯ ಪರ್ಯಾಪ್ತಕರಲ್ಲಿ. ಆಮೇಲೆ ಮಿಥ್ಯಾದರ್ಶನ ಇದೆ, ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಇರುವಾಗ ಇದೆ. ಅಜ್ಞಾನ ಭಾವ ಇದೆ, ಯಾಕಂದ್ರೆ 1, 2, 4, 6ರಲ್ಲಿ ಕೇವಲ ಜ್ಞಾನ ಇಲ್ಲ, ಅಪೇಕ್ಷಾದಿಂದ ಅಜ್ಞಾನ ಭಾವ ಇದೆ. ಅಸಂಯಮನೂ ಇದೆ, 1, 2, 4ರ ಅಪೇಕ್ಷಾದಿಂದ ಇದೆ. ಅಸಿದ್ಧತ್ವ ಇದೆ, ಯಾಕಂದ್ರೆ ಇನ್ನೂ ಸಿದ್ಧ ಭಗವಾನ್ ಆಗಿಲ್ಲ. ಲೇಷದಲ್ಲಿ ಅಸಂಯಮದಲ್ಲಿ ಅಂದ್ರೆ 1, 2, 4ರ ಅಪೇಕ್ಷಾದಿಂದ ಲೇಷಗಳು 6 ಇದೆ. ಪಾರಿಣಾಮಿಕ ಭಾವಗಳು ಎಲ್ಲ ಇದೆ. ಮಿಥ್ಯಾತ್ವ ಗುಣಸ್ಥಾನವು ಸಮ್ಮಿಲಿತ ಇದರಲ್ಲಿ ಇದೆ ಮನುಷ್ಯಗತಿಯಲ್ಲಿ ಅಂದ್ರೆ. ಹಾಗಾಗಿ
ಪಾರಿಣಾಮಿಕ ಭಾವಗಳು ಕೂಡ 3 ಇವೆ. ಎಲ್ಲ ಸೇರಿ 45 ಭಾವಗಳು. ಮನುಷ್ಯಗತಿಯಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ 45 ಭಾವಗಳು ಆಗಲು ಸಾಧ್ಯ. ತಿಳಿತು? ಮುಂದೆ 1ನೇ ಗುಣಸ್ಥಾನ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಮನುಷ್ಯಕ್ಕೆ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ, ಕ್ಷಾಯಿಕ ಯಾವುದು ಇರುವುದಿಲ್ಲ. ಕ್ಷಾಯೋಪಶಮಿಕ 9, ಔದಯಿಕ 15, ಪಾರಿಣಾಮಿಕ 3, ಒಟ್ಟು 27 ಭಾವಗಳು. ಇದರ ವಿಶೇಷತೆ ಮನುಷ್ಯಗತಿ ನಿವೃತ್ತಿ ಅಪರ್ಯಾಪ್ತಕದ 1ನೇ ಗುಣಸ್ಥಾನದ 27 ಭಾವಗಳಲ್ಲಿಯ ಮಿಥ್ಯಾದರ್ಶನ ಹಾಗೂ ಅಭವ್ಯಕ್ತ ಭಾವದ ಅಭಾವದಿಂದ ಸಾಸಾಧನ ಗುಣಸ್ಥಾನದಲ್ಲಿ 25 ಭಾವಗಳು ಇರುತ್ತವೆ. ಇವಾಗ ಮನುಷ್ಯಗತಿಯ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಅಂದರೆ ಮನುಷ್ಯಗತಿಯಲ್ಲಿ 1ನೇ ಗುಣಸ್ಥಾನದಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಇರುವಾಗ ಏನೇನಾಗಬಹುದು? ಔಪಶಮಿಕ ಭಾವಗಳಲ್ಲಿ ಯಾವುದೂ ಇರುವುದಿಲ್ಲ, ಯಾಕೆಂದ್ರೆ ಮಿಥ್ಯಾ ದೃಷ್ಟಿ ಇದೆ. ಕ್ಷಾಯಿಕ ಭಾವಗಳು ಕೂಡ ಯಾವುದೂ ಇರುವುದಿಲ್ಲ, ಯಾಕೆಂದ್ರೆ ಮಿಥ್ಯಾತ್ವದ ಜೊತೆಗೆ ಜನ್ಮ ತಾಳ್ತಾ ಇದೆ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಕೂಡ ಜ್ಞಾನ ಯಾವುದೂ ಇರೋದಿಲ್ಲ, ಯಾಕೆಂತಂದ್ರೆ ಮಿಥ್ಯಾತ್ವದ ಜೊತೆಗೆ ಜನ್ಮ ತಾಳ್ತಾ ಇದೆ. ಆಮೇಲೆ ಅಜ್ಞಾನ ಭಾವ 2 ಇರ್ತಾವ, ಕೂಮತಿ ಅಜ್ಞಾನ, ಕುಶುತ ಅಜ್ಞಾನ. ದರ್ಶನದಲ್ಲಿ ಕೂಡ 2, ಚಕ್ಷು ಅಚಕ್ಷು. ಆಮೇಲೆ ಲಬ್ಧಿ ಭಾವಗಳಲ್ಲಿ 5 ಲಬ್ಧಿ ಭಾವಗಳು ಇರ್ತವೆ. ಸಮ್ಯಕ್ತ್ವ, ಚಾರಿತ್ರ, ಸಂಯಮ ಇವ್ಯಾವೂ ಇರುವುದಿಲ್ಲ. ಯಾಕೆ ಇರುವುದಿಲ್ಲ ಅಂತಂದ್ರೆ ಮಿಥ್ಯಾತ್ವದ ಜೊತೆಗೆ ಸಮ್ಯಕ್ತ್ವವೂ ಇಲ್ಲ, ಚಾರಿತ್ರವೂ ಇಲ್ಲ, ಸಂಯಮವೂ ಇರುವುದಿಲ್ಲ. ಒಟ್ಟು 9 ಕ್ಷಾಯೋಪಶಮಿಕ ಭಾವಗಳು. ಔದಯಿಕ ಭಾವಗಳಲ್ಲಿ ಮನುಷ್ಯ ಗತಿ ಇದೆ, ಹಾಗಾಗಿ ಗತಿಯಲ್ಲಿ 1. ಕಷಾಯಗಳು ಎಲ್ಲ ಇವೆ. ವೇದದಲ್ಲಿ 3 ವೇದಗಳಿವೆ. ವೇದ ಭಾವಗಳು 3 ಇವೆ. ಮಿಥ್ಯಾದರ್ಶನ ಇದೆ, ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಮಿಥ್ಯಾದರ್ಶನ ಇದೆ. ಅಜ್ಞಾನನೂ ಇದೆ, ಅಸಂಯಮವೂ ಇದೆ, ಅಸಿದ್ಧತ್ವವೂ ಇದೆ. ಆಮೇಲೆ ಲೇಷಗಳಲ್ಲಿ ಯಾವುದಿದೆ? ವಿಶೇಷತೆ ಇದೆ ಅಂತ. ಸಾರ ಕರ್ಮಕಾಂಡ ಗಾಥಾ 327ರಲ್ಲಿ ರಾಣು ನ ಮಿಚ್ಚದುಗೆ ಅಂದರೆ ಪೀತ, ಪದ್ಮ ಮತ್ತು ಶುಕ್ಲ ಲೇಷಗಳಲ್ಲಿ ಮನುಷ್ಯಗತ್ಯಾನುಪೂರ್ವಿಯ ಉದಯವು ಮೊದಲನೆಯ 2 ಗುಣಸ್ಥಾನಗಳಲ್ಲಿ ಇರುವುದಿಲ್ಲ. ಆದ್ದರಿಂದ ಈ ಪ್ರಸಂಗದಲ್ಲಿ ಮಿಥ್ಯಾತ್ವ ಸಾಸಾಧನ ಗುಣಸ್ಥಾನಗಳಲ್ಲಿ 3 ಅಶುಭ ಲೇಷಗಳು ಇರುತ್ತವೆ. ಮನುಷ್ಯಗತಿಯಲ್ಲಿ ಜನ್ಮ ತಾಳುವಂತಹ ಜೀವರಿಗೆ ಲೇಷಗಳು, ಮಿಥ್ಯಾತ್ವದ ಜೊತೆಗೆ ಬರುವಂತ ಜೀವರುಗಳಲ್ಲಿ 3 ಅಶುಭ ಲೇಷಗಳು ಇರುತ್ತವೆ. ಆಧಾರ ಏನು ಅಂತಂದ್ರೆ ಗೊಮ್ಮಟ ಸಾರ ಗ್ರಂಥದ ಅಪೇಕ್ಷದಿಂದ ಇದನ್ನ ಹೇಳಲಾಗಿದೆ. ಹಾಗಾಗಿ ಗುಣಸ್ಥಾನ 1 ಮತ್ತು 2ರಲ್ಲಿ ಮನುಷ್ಯಗತಿಯಲ್ಲಿ ಜನ್ಮ ತಾಳುವಂತ ಜೀವರಲ್ಲಿ ಅಶುಭ ಲೇಷಗಳು ಇರುತ್ತವೆ. ಕಾರಣ ಮಿಥ್ಯಾತ್ವ ಅಥವಾ ಸಮ್ಯಕ್ತ್ವ ಇಲ್ಲದಿರುವಿಕೆ ಕಾರಣ. ತಿಳಿತು?
ಭಯ್ಯಾಜಿ ಮನುಷ್ಯ ಎಲ್ಲ ಈ ಪೂರ್ಣಿಯ ಉದಯವು ಮೊದಲನೆಯ 2 ಗುಣಸ್ಥಾನಗಳಲ್ಲಿ ಇರುವುದಿಲ್ಲ ಅಂದ್ರೆ ಹೇಗಂತ ಮಾಡ್ಕೋಬೇಕು ಭಯ್ಯಾಜಿಯವರೇ? ಏನು? ಮನುಷ್ಯ ಗತ್ಯಾನ್ ಪೂರ್ವಿಯ ಉದಯವು ಮೊದಲನೆಯ 2 ಗುಣಸ್ಥಾನಗಳಲ್ಲಿ ಇರುವುದಿಲ್ಲ ಅಂದ್ರೆ ಇದು ಹೇಗೆ ಅರ್ಥ ಮಾಡ್ಕೋಬೇಕು? ಅದು ಪೂರ್ಣ ಲೈನ್ ತಗೊಳ್ಳಿ, ಅಷ್ಟೇ ಅರ್ಧ ತಗೊಂಡ್ರೆ ಅದು ಅರ್ಥ ಆಗೋದಿಲ್ಲ. ಪೂರ್ಣ ಲೈನ್ ತಗೊಳ್ಳಿ. ಪೀಠ ಪದ್ಮ ಮತ್ತು ಶುಕ್ಲಲೇಶಗಳಲ್ಲಿ ತಗೋಬೇಕು. ಹಾ, ಅರ್ಥ ಆಯ್ತು. ಮನುಷ್ಯ ಗತ್ಯಾನುಪೂರ್ವಿ ಉದಯದಲ್ಲಿ ಪೀಠ ಪದ್ಮ ದೇಶಗಳಲ್ಲಿ 1ನೇ ಗುಣಸ್ಥಾನ 2ನೇ ಗುಣಸ್ಥಾನ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಮನುಷ್ಯ ಗತ್ಯಾನುಪೂರ್ವಿ ಯಾವಾಗ ಬಂದಿದೆ ಉದಯಕ್ಕೆ? ಅಶುಭಲೇಶ ಇರುವಾಗ. ಇಲ್ಲ, ನಮಗೆ ಯಾವಾಗ ಬರ್ತದೆ ಅದು? ನಾವು ಹಿಂದೆ ಮರಣ ಹೊಂದಿದ ಮೇಲೆ ಬರ್ತದೆ. ಹಿಂದೆ ಎಲ್ಲಿ ಮನುಷ್ಯರಾಗಿ ಮರಣ ಹೊಂದಿದ ಮೇಲೆ ಮನುಷ್ಯ ಗತ್ಯಾನುಪೂರ್ವಿ ಬರುತ್ತೆ. ಮನುಷ್ಯರಾಗಿ ಹೊಂದಿದ ಮೇಲೆ ಬರುವುದಿಲ್ಲ. ಮನುಷ್ಯರಾಗ್ಲಿಕ್ಕೆ ಹಿಂದೆ ಮರಣ ಹೊಂದಿದೇವಲ್ಲ, ಹಿಂದೆ ಎಲ್ಲಿ ಇದ್ದೇವೋ ಅಲ್ಲಿ ಸತ್ತ ಮೇಲೆ ಇಲ್ಲಿಗೆ ಕರೆದುಕೊಂಡು ಬರೋರು ಯಾರು ನಮ್ಮನ್ನ? ಮನುಷ್ಯ ಗತ್ಯಾನುಪೂರ್ವಿ ಕರ್ಮ. ಮನುಷ್ಯ ಗತ್ಯಾನುಪೂರ್ವಿ ಇರುವಾಗ ಪೀತ ಪದ್ಮ ಶುಕ್ಲ ಇರೋದಿಲ್ಲ ಅಂದ್ರೆ ಇಲ್ಲಿ ಹುಟ್ಟುವಾಗ ಎಲ್ಲಿಂದ ಬರ್ತವೆ ಅಂದ್ರೆ ಬರುವುದಿಲ್ಲ, ಇರುವುದಿಲ್ಲ ಅಂತ. ಮಿಥ್ಯಾತ್ವದ ಜೊತೆಗೆ ಇರುವುದಿಲ್ಲ ಮತ್ತು ಸಾಸಾಧನದ ಜೊತೆಗೆ ಎರಡರಲ್ಲಿ ಇರುವುದಿಲ್ಲ ಅಂತ ಹೇಳಿದ್ದಾರೆ. ತಿಳಿದ್ರಿ? ಗತ್ಯಾನುಪೂರ್ವಿ ಅಂತ ಹೇಳಿದ್ರೆ ನಾವು ಯಾವ ಇದರಲ್ಲಿ ಮರಣ ಹೊಂದಿರ್ತೀವೋ ಅದೇ ಶರೀರದಿಂದನೇ ಬರೋದಲ್ವಾ ಭಯ್ಯಾಜಿಯವರೇ? ನೋಡ್ರಿ, ಮನುಷ್ಯ ಗತ್ಯಾನುಪೂರ್ವಿ ಶಬ್ದವನ್ನ ಬಿಡಿಸಿ ಇಟ್ಟು ಬಿಡಿ, ಅರ್ಥ ಆಗ್ತದೆ. ಮನುಷ್ಯ ಅಂದ್ರೆ ಮನುಷ್ಯ ಸೆಪರೇಟ್ ಆಗಿದೆ. ಗತ್ಯಾನುಪೂರ್ವಿ ಈ ಶಬ್ದವನ್ನ ಬಿಡಿಸ್ರಿ. ಗತಿ ಅನುಪೂರ್ವಿ ಮನುಷ್ಯ ಗತಿ ಅನುಪೂರ್ವಿ. ಮನುಷ್ಯ ಗತಿಯ ಪೂರ್ವದಲ್ಲಿ ಮನುಷ್ಯರಾಗಿ ಪೂರ್ವದಲ್ಲಿ. ಸರಿ ಭಯ್ಯಾಜಿಯವರೇ. ಅಂದ್ರೆ ಈಗ ಮನುಷ್ಯರಾಗ್ಬೇಕಂದ್ರೆ ಯಾವ್ದು ಮೊದಲು ಉದಯಕ್ಕೆ ಬರ್ತದೆ? ಮನುಷ್ಯ ಗತಿಗಿಂತ ಮೊದಲು ಮನುಷ್ಯ ಗತ್ಯಾನುಪೂರ್ವಿ ಉದಯಕ್ಕೆ ಬರ್ತದೆ. ಸರಿ ಭಯ್ಯಾಜಿ. ಯಾವುದೇ ಗತಿಗೆ ಹೋಗ್ತೇವಲ್ಲ ಆ ಗತ್ಯಾನುಪೂರ್ವಿ ಮೊದಲು ಬರ್ತದೆ. ತಿಳಿತು ಭಯ್ಯಾಜಿ. ಅಲ್ಲಿ ಮಿಥ್ಯಾತ್ವದ ಜೊತೆಗೆ ಬರುವಾಗ ಅಥವಾ ಹೋಗುವಾಗ ಅಥವಾ ಸಾಸಾಧನ ಜೊತೆಗೆ ಹೋಗುವಾಗ ಶುಭಲೇಶಗಳು ಇರುವುದಿಲ್ಲ. ಹಾಗಾಗಿ ಇಲ್ಲಿ ಮಿಥ್ಯಾತ್ವದ ಜೊತೆಗೆ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇದೆ ಅಂತಂದ್ರೆ ಅಲ್ಲಿ ನಿಯಮದಿಂದ ಅಶುಭಲೇಶ ಇರುತ್ತವೆ ಅಂತ ಅರ್ಥ. ಇದು ಗೊಮ್ಮಟಸಾರ ಕರ್ಮಕಾಂಡದ ಗಾಥೆಯ ಪ್ರಕಾರ ಹೀಗೆ ಅರ್ಥ ಬರ್ತದೆ ಅಂತ ಹೇಳಿದ್ದಾರೆ. ಅಂದ್ರೆ ಮನುಷ್ಯರಾಗ್ಬೇಕಾದ್ರೆ ಮಿಥ್ಯಾತ್ವದಿಂದನೇ ಸಾಧ್ಯ ಅನ್ನೋದು ಅರ್ಥ ಆಗುತ್ತವೆ ಭಯ್ಯಾಜಿಯವರೇ? ಇಲ್ಲ, ಮಿಥ್ಯಾತ್ವದ ಜೊತೆಗೆ ಬರುವಾಗ ಯಾರಾದ್ರೂ ಮಿಥ್ಯಾತ್ವದ ಜೊತೆಗೆ ಬರ್ತಿದಾರಲ್ಲ ಅವರಿಗೆ ಒಂದು ಸಮ್ಯಕ್ವದಿಂದ ಬರುವವರಿಗೆ ಮನುಷ್ಯ ಗತಿ ಆಗಲ್ಲ. ನೋಡಿ, ಎಲ್ಲೆಲ್ಲಿಂದ ಬರಬಹುದು ಸ್ವಲ್ಪ ಚಿಂತನೆ ಮಾಡುದು. ಮನುಷ್ಯ ಆಗ್ಬೇಕಾಗಿದೆ ನನಗೆ, ಎಲ್ಲಿಂದ ಬರ್ಬೋದು? ನಾನು ನರಕದಿಂದ ಬಂದು ಮನುಷ್ಯ ಆಗ್ಬಹುದಾ? ಆಗ್ಬಹುದು. ಯಾವ ಮನುಷ್ಯ ಆಗ್ಬೇಕಂದ್ರೆ ಮನುಷ್ಯರು ಬಹಳ ಜನ ಇದ್ದಾರೆ. ಯಾವ ಮನುಷ್ಯ ಆಗ್ಬಹುದು? ಕರ್ಮಭೂಮಿಯ ಮನುಷ್ಯ ಆಗ್ಬಹುದು. ನರಕದಿಂದ ಮನುಷ್ಯ ಆಗ್ಬೇಕಂದ್ರೆ 2 ಆಪ್ಷನ್ ಇದಾವ. ಸಮ್ಯಕ್ತ್ವದ ಜೊತೆಗೂ ಮನುಷ್ಯ ಆಗ್ಬಹುದು, ಮಿಥ್ಯಾತ್ವದ ಜೊತೆಗೂ ಮನುಷ್ಯ ಆಗ್ಬಹುದು. ನರಕದಿಂದ ಬರುವಾಗ ಸಮ್ಯಕ್ತ್ವ ಇದ್ರೆ ಕಂಪಲ್ಸರಿ ಮನುಷ್ಯನೇ ಆಗ್ತೇವೆ, ಇದು ಪಕ್ಕ. ನರಕದಿಂದ ಹೊರಗೆ ಬರ್ಲಿಕ್ಕೆ ಇರೋದು 2 ರಸ್ತೆ. ಒಂದು ತಿರ್ಯಂಶ ಆಗಿ ಹುಟ್ಟಬೇಕು, ಇಲ್ಲ ಮನುಷ್ಯ ಆಗಿ ಹುಟ್ಟಬೇಕು. ಹಾಗಾಗಿ 2 ರಸ್ತೆ ಇರೋದು. ಸಮ್ಯಕ್ ದೃಷ್ಟಿ ಅಂತೂ ಕಂಪಲ್ಸರಿ ಮನುಷ್ಯನೇ ಆಗ್ತಾನೆ, ತಿರ್ಯಂಶ ಆಗಂಗಿಲ್ಲ. ಮಿಥ್ಯಾ ದೃಷ್ಟಿಗೆ 2 ಆಯ್ಕೆ ಇದಾವೆ, ತಿರ್ಯಂಶನೂ ಆಗ್ಬಹುದು, ಮನುಷ್ಯನೂ ಆಗ್ಬಹುದು. ಅಕಸ್ಮಾತ್ ಮನುಷ್ಯನಾದರೆ ಯಾವ ಮನುಷ್ಯ ಆಗ್ತಾನೆ? ಕರ್ಮಭೂಮಿಯ ಮನುಷ್ಯನೇ ಆಗ್ತಾನೆ. ತಿಳಿದ್ರಿ? ಮಿಥ್ಯಾತ್ವದಿಂದ ಬರ್ಬೇಕಾದ್ರೆ ಆವಾಗ ಅಲ್ಲಿ ಅಶುಭ ಲೇಷೆಯಿಂದ ಬರ್ತಾನೆ. ಇದು ಒಂದು ರಸ್ತೆ. ನರಕದಿಂದ ಬರುವಾಗ ಮಿಥ್ಯಾತ್ವದ ಜೊತೆಗೆ ಬಂದ್ರೆ
ಸಾಧ್ಯ. ಸಮ್ಯಕ್ ದೃಷ್ಟಿನೂ ಬರಬಹುದು, ಮಿಥ್ಯಾ ದೃಷ್ಟಿನೂ ಬರಬಹುದು. ಆದ್ರೆ ಸಮ್ಯಕ್ ದೃಷ್ಟಿ ಮನುಷ್ಯನೇ ಆಗ್ತಾನೆ ಅನ್ನೋದು ನಿಯಮ ಇದೆ. ಮತ್ತೆ ಕರ್ಮಭೂಮಿ ನರಕದಿಂದ ಸೀದಾ ಎಲ್ಲೂ ದೇವಗತಿಗೆ ಹೋಗ್ಲಿಕ್ಕೆ ದಾರಿ ಇಲ್ಲ. ಭೋಗ ಭೂಮಿಯ ಮನುಷ್ಯ ತಿರಿಯಂಚನೂ ಆಗ್ಲಿಕ್ಕೆ ದಾರಿ ಇಲ್ಲ. ತಿರಿಯಂಚನಾದರೂ ಕರ್ಮಭೂಮಿಯ ತಿರಿಯಂಚ, ಮನುಷ್ಯನಾದರೂ ಕರ್ಮಭೂಮಿ ತಿರಿಯಂಚ. ಇದು ಒಂದ್ ಆಯ್ಕೆ. ಎರಡನೇ ತಿರಿಯಂಚ ಗತಿಯಿಂದ ಬರ್ರಿ. ತಿರಿಯಂಚ ಗತಿಯಿಂದ ಮನುಷ್ಯ ಆಗಬೇಕು ಅಂತಂದ್ರೆ ಭೋಗ ಭೂಮಿಯ ತಿರಿಯಂಚ ಮನುಷ್ಯ ಆಗುವುದೇ ಇಲ್ಲ. ದೇವಗತಿಗೆ ಹೋಗುತ್ತೆ. ಹಾ, ಒಂದು ರೂಟ್ ಬಂದಾಯ್ತು. ಇನ್ ತಿರಿಯಂಚ ಗತಿಯ ಯಾವ ತಿರಿಯಂಚ ಬರಬೇಕು ಇಲ್ಲಿ ಬಂದ್ರೆ ಕರ್ಮಭೂಮಿಯ ತಿರಿಯಂಚ. ಕರ್ಮಭೂಮಿಯ ತಿರಿಯಂಚರೇ ಬರಬೇಕು. ಕರ್ಮಭೂಮಿಯ ತಿರಿಯಂಚರು ಬರಬೇಕು ಅಂತಂದ್ರೆ ಒಂದ್ ವೇಳೆ ತಿರಿಯಂಚ ಇದ್ದದ್ದು ಸಮ್ಯಕ್ ದೃಷ್ಟಿ ಇದೆ ಅಂತಂದ್ರೆ ಎಲ್ಲಿ ದೇವ ಆಗ್ತದೆ. ಬದ್ಧಾಯುಷ್ಕ ಇದೆ, ಮನುಷ್ಯಾಯುವುದು ಬದ್ಧಾಯುಷ್ಕ ಇದೆ ಅಂದ್ರೆ ಕರ್ಮಭೂಮಿಯ ತಿರಿಯಂಚೆಯಲ್ಲಿ ಹೋಗ್ತದೆ, ಭೂಮಿಯ ಮನುಷ್ಯ ಆಗ್ತದೆ. ಇನ್ನು ಕರ್ಮಭೂಮಿ ಮನುಷ್ಯ ಆಗಬೇಕು ಅಂದ್ರೆ ತಿರಿಯಂಚ ಮಿಥ್ಯಾ ದೃಷ್ಟಿನೇ ಇರ್ಬೇಕು. ಮಿಥ್ಯಾತ್ವದ ಜೊತೆಗೆ ಬರಬೇಕಂದ್ರೆ ಅಲ್ಲಿ ಕೂಡ ಅಶುಭಲೇಶನೇ ಇರ್ತದೆ. ಆಮೇಲೆ ಇನ್ ಮನುಷ್ಯ ಆಗ್ಬೇಕು ಅಂದ್ರೆ ಮಿಥ್ಯಾತ್ವದಿಂದನೇ ಬರ್ಬೇಕಲ್ವ ಬಯ್ಯಾಜಿ ಅವ್ರೆ? ನೋಡ್ರಿ ಅಲ್ಲಿ ಆಪ್ಷನ್ ಬಾಳ ಇದಾವ. ಮನುಷ್ಯನಿಂದ ಮನುಷ್ಯ, ಕರ್ಮಭೂಮಿಯ ಮನುಷ್ಯ ಆಗ್ಬೇಕಂದ್ರೆ ಮಿಥ್ಯಾ ದೃಷ್ಟಿ ಇರ್ತಾನೆ. ಕರ್ಮಭೂಮಿಯ ಮನುಷ್ಯ ಭೋಗ ಭೂಮಿಯ ಮನುಷ್ಯ ಆಗಬೇಕು ಅಂದ್ರೆ ಸಮ್ಯಕ್ ದೃಷ್ಟಿನೂ ಆಗ್ಬಹುದು, ಮಿಥ್ಯಾ ದೃಷ್ಟಿನೂ ಆಗ್ಬಹುದು. ಸಮ್ಯಕ್ ದೃಷ್ಟಿ ಯಾವಾಗ ಆಗ್ಬಹುದು? ಬದ್ಧಾಯುಷ್ಕನಾಗಿದ್ದರೆ, ಸಮ್ಯಕ್ ಕಟ್ಕೊಂಡಿದ್ರೆ, ಮುಂಚೆನೆ ಮಿಥ್ಯಾತ್ವದಲ್ಲಿ ಮನುಷ್ಯಾಯು ಕಟ್ಕೊಂಡಿದ್ರೆ, ಆಮೇಲೆ ಸಮ್ಯಕ್ತ ಪ್ರಾಪ್ತ ಆದ್ರೆ ಭೋಗ ಭೂಮಿಯ ಮನುಷ್ಯನಾಗ್ತಾನೆ. ಇನ್ ಮನುಷ್ಯ ಯಾವುದು ಆಯು ಬಂದಾಗಿಲ್ಲ, ಸಮ್ಯಕ್ ದರ್ಶನದ ಜೊತೆಗೆ ಆಯು ಬಂದಾದ್ರೆ ಎಲ್ಲಿ ಹೋಗ್ತಾನೆ? ದೇವಗತಿಗೆ ಹೋಗ್ತಾನೆ. ಹಾಗಾದ್ರೆ ಮನುಷ್ಯ ಆಗ್ಲಿಕ್ಕಿರೋದು ಎರಡು ಆಯ್ಕೆ ಇದೆ. ಕರ್ಮಭೂಮಿಯ ಮನುಷ್ಯನಾಗಬೇಕಾದ್ರೆ ಸಮ್ಯಕ್ತ್ವ ಇರೋದಿಲ್ಲ, ಮಿಥ್ಯಾತ್ವದಲ್ಲೇ ಬಂದು ಹುಟ್ಟಬೇಕು. ಭೋಗ ಭೂಮಿಯಲ್ಲಿ ಹುಟ್ಟಬೇಕು ಅಂದ್ರೆ ಮೊದಲು ಮಿಥ್ಯಾತ್ವದಲ್ಲಿ ಮನುಷ್ಯಾಯು ಕಟ್ಕೊಂಡಿರ್ಬೇಕು, ಆಮೇಲೆ ಸಮ್ಯಕ್ ದೃಷ್ಟಿ ಆಗಿರ್ಬೇಕು. ಅಂದ್ರೆ ಭೋಗ ಭೂಮಿಯಲ್ಲಿ ಸಮ್ಯಕ್ ದೃಷ್ಟಿ ಮನುಷ್ಯ ಹುಟ್ಟುತ್ತಾನೆ. ಅರ್ಥ ಆಯ್ತು? ಇನ್ನು ದೇವಗತಿಯಿಂದ ಬರಬಹುದು ಮನುಷ್ಯ ಆಗ್ಲಿಕ್ಕೆ. ಇನ್ನು ಕರ್ಮಭೂಮಿಯ ಮನುಷ್ಯ ಮಿಥ್ಯಾತ್ವದ ಜೊತೆಗೆ ಕರ್ಮಭೂಮಿಯಲ್ಲಿ ಹುಟ್ಟುತ್ತಾನೆ ಅಂದ್ರೆ ಅಲ್ಲಿ ಲೇಷ ಯಾವ್ದಿರ್ತದೆ? ಅಶುಭನೇ ಇರ್ಬೇಕಾಗ್ತದೆ. ಆಮೇಲೆ ದೇವಗತಿಯಿಂದ ಬರುವವರು ಮನುಷ್ಯನೂ ಆಗ್ಬಹುದು, ತಿರಿಯಂಚನೂ ಆಗ್ಬಹುದು. ತಿಳಿತು? ಮನುಷ್ಯ ಆಗ್ಬೇಕು ಅಂದ್ರೆ, ಮನುಷ್ಯ ಮಾತ್ರ ಆಗ್ತಾರೆ ಅಂದ್ರೆ ಅಲ್ಲಿ ಮೇಲೆ ಹೋದಂತೆ ಮತ್ತೊಂದು ರೂಲ್ ಚೇಂಜ್ ಆಗ್ತದೆ. ಅದು ಬೇಡ. ಸಹಜವಾಗಿ ಸ್ವರ್ಗದಿಂದ ಅಥವಾ ಯಾವುದೇ ದೇವಗತಿಯಿಂದ ಮನುಷ್ಯರಾಗ್ಬೇಕು ಅಂದ್ರೆ ಮಿಥ್ಯಾತ್ವದಿಂದಲೂ ಮನುಷ್ಯ ಆಗ್ಬಹುದು, ಸಮ್ಯಕ್ತ್ವದಿಂದಲೂ ಮನುಷ್ಯ ಆಗ್ಬಹುದು. ಸಮ್ಯಕ್ ದೃಷ್ಟಿಗಳು ದೇವಗತಿಯಲ್ಲಿ ಎಲ್ಲೇ ಇದ್ರೂ ಮನುಷ್ಯ ಮಾತ್ರ ಆಗ್ತಾರೆ. ಆದ್ರೆ ಮಿಥ್ಯಾ ದೃಷ್ಟಿಗಳು ಮನುಷ್ಯರು ಆಗ್ತಾರೆ, ತಿರಿಯಂಚರು ಆಗ್ತಾರೆ. ಹಾಗಾಗಿ ದೇವತೆಗಳು ಮನುಷ್ಯ ಮಿಥ್ಯಾತ್ವದಿಂದ ಬರಬೇಕು ಅಂತಂದ್ರೆ ಅಶುಭಲೇಶ ಜೊತೆಗೇನೆ ಬರಬೇಕಾಗ್ತದೆ. ಒಂದ್ ವೇಳೆ ಹಂಗ ಇರ್ಲಿಲ್ಲ ಅಂತಂದ್ರ ಇನ್ ಸಮ್ಯಕ್ತ್ವದ ಜೊತೆ ಬರುವವರಿಗೂ ಮಿಥ್ಯಾತ್ವದ ಜೊತೆಗೆ ಬರುವವರಿಗೂ ವ್ಯತ್ಯಾಸ ಏನ್ ಉಳಿತದೆ? ಅದಕ್ಕಾಗಿ ಮಿಥ್ಯಾತ್ವದ ಜೊತೆಗೆ ಬರುವಂತವರಲ್ಲಿ ಅಶುಭಲೇಶ ಇರ್ತದೆ. ಮತ್ತೆ ದೇವತೆಗಳಿಗೆ ಬಹಳ ಪುಣ್ಯಶಾಲಿ ದೇವತೆಗಳಿದ್ರೂ ಅವರಿಗೆ ಹೈ ಲೆವೆಲ್ ಸಿಗುವಂತ ಗತಿ ಯಾವುದು ಅಂದ್ರೆ ಮನುಷ್ಯ ಗತಿನೇ. ವಾಪಸ್ ಅವರು ದೇವತೆಗಳು ಬಹಳ ಪುಣ್ಯ ಮಾಡಿದ್ದೇನೆ ಅಂತ ವಾಪಸ್ ದೇವಗತಿಯಲ್ಲೇ ಹುಟ್ಟುವುದಿಲ್ಲ. ದೇವಗತಿಯಲ್ಲಿ ಪುನಃ ಹುಟ್ಟುವಷ್ಟು ಪುಣ್ಯ ಅವರಿಗೆ ಇರುವುದಿಲ್ಲ. ಅವ್ರು ಬರ್ಬೇಕು, ಕೆಳಗಡೆನೆ ಬರಬೇಕು. ಎಷ್ಟೇ ಪುಣ್ಯ ಮಾಡಿದ್ರು ಕೆಳಗಡೆನೆ ಬರುವಂತದ್ದು ಅವ್ರ ಪುಣ್ಯ ಇರ್ತದೆ. ಹಾಗಾಗಿ
ಮನುಷ್ಯ ಗತಿಯಲ್ಲಿ ಮಿಥ್ಯಾತ್ವದ ಜೊತೆಗೆ ಬರಬೇಕು ಅಂದ್ರೆ ಅಶುಭಲೇಶ ಇರ್ತದೆ. ಎಷ್ಟಾಯ್ತು? ಗತ್ಯಾನುಪೂರ್ವಿ ಮತ್ತು ವಿಗ್ರಹ ಗತಿಗೆ ಏನ್ ಡಿಫ್ರೆನ್ಸ್ ಭಯ್ಯಾಜಿ? ವಿಗ್ರಹ ಗತಿ ಅಂತಂದ್ರೆ ಯಾವಾಗ ನಾವು ಕಾರ್ಮಣ ಕಾಯ ಯೋಗದಲ್ಲಿ ಇರ್ತೇವಲ್ಲ, ಆ ಗತಿಯ ಆ ಅವಸ್ಥಾದ ಹೆಸರು ವಿಗ್ರಹ ಗತಿ. ಕೇವಲ ಕಾರ್ಮಣ ಕಾಯ ಯೋಗದ ಉದಯ ಇರ್ತದೆ. ಔದಾರಿಕದ್ದಾಗ್ಲಿ ವೈಖರಿಕದ್ದಾಗಲಿ ಆಹಾರಕ್ಕದ್ದಾಗ್ಲಿ ಅದರದ್ದು ಉದಯ ಇರುವುದಿಲ್ಲ. ಮರಣ ಆಗಿದೆ, ಇನ್ನ ಮುಂದೆ ಶರೀರದ ತಯಾರಿಕೆಯ ಕಾರ್ಯ ಶುರುವಾಗಿಲ್ಲ. ಆ ಮಧ್ಯದ ಗ್ಯಾಪ್ ಇದೆಯಲ್ಲ, ಅದನ್ನ ವಿಗ್ರಹಗತಿ ಅಂತ ಕರೀತಾರೆ. ಇನ್ನು ಗತ್ಯಾನುಪೂರ್ವಿ ಅಂತಂದ್ರೆ ನಾವು ಯಾವ ಗತಿಯಲ್ಲಿ ಜನ್ಮ ತಾಳುವುದಿದೆಯೋ ಆ ಗತಿಯ ಕಡೆಗೆ ನಾವು ನಮ್ಮನ್ನು ಯಾವ ಕರ್ಮ ಕರೆದುಕೊಂಡು ಹೋಗ್ತಾ ಇದೆಯಲ್ಲ ಅದರ ಹೆಸರು ಗತ್ಯಾನುಪೂರ್ವಿ ಅಂತ ಹೇಳಿದ್ದಾರೆ. ಇನ್ನು ವಿಗ್ರಹಗತಿಗೂ ಗತ್ಯಾನುಪೂರ್ವಿಗೂ ಏನು ವ್ಯತ್ಯಾಸ? ವಿಗ್ರಹಗತಿ ಇದು ಕರ್ಮ ಅಲ್ಲ, ಕರ್ಮದ ಉದಯ ಅಲ್ಲ. ಅಲ್ಲಿ ಕಾರ್ಮಣ ಕಾಯ ಯೋಗ ಇದೆ, ಆ ಸ್ಥಿತಿಗೇನೆ ಕಾರ್ಮಣ ಕಾಯ ಯೋಗದಲ್ಲಿ ಇರುವ ಸ್ಥಿತಿಗೇನೆ ಮರಣಾನಂತರ ಕಾರ್ಮಣ ಕಾಯ ಯೋಗ ಏನಿದೆಯಲ್ಲ ನಮಗೆ, ಆ ಸ್ಥಿತಿಗೇನೆ ವಿಗ್ರಹಗತಿ ಅಂತ ಹೇಳಿದ್ದಾರೆ. ಆದ್ರೆ ಗತ್ಯಾನುಪೂರ್ವಿ ಇದು ನಾಮಕರ್ಮದ ಉದಯ ಇದೆ. ಇದಕ್ಕೆ ಇಷ್ಟು ವ್ಯತ್ಯಾಸ ಇದೆ. ಸರಿ. ಲೇಷ ಗೊತ್ತಾಯ್ತು? ಗೊತ್ತಾಯ್ತು ಭಯ್ಯಾಜಿ. ಔದೈಕದ ಎಷ್ಟು ಭಾವ ಆಯ್ತು? 15 ಭಾವಗಳು. ಇನ್ನು ಪಾರಿಣಾಮಿಕ ಭಾವಗಳಲ್ಲಿ 3 ಭಾವಗಳು ಇರಲು ಸಾಧ್ಯ. ಯಾಕಂದ್ರೆ ಮಿಥ್ಯಾತ್ವ ಗುಣಸ್ಥಾನ ಇರುವಾಗ ಯಾವುದೇ ಗತಿಯಲ್ಲಿ ಅಭವ್ಯ ಜೀವನ ಇರ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಜೀವತ್ವ, ಭವ್ಯತ್ವ, ಅಭವ್ಯತ್ವ ಈ 3 ಭಾವಗಳು ಮಿಥ್ಯಾತ್ವ ಗುಣಸ್ಥಾನದ ಮನುಷ್ಯಗತಿಯ ನಿವೃತ್ತಿಯ ಪರ್ಯಾಪ್ತಕರಲ್ಲಿ ಇರಲು ಸಾಧ್ಯ. ಒಟ್ಟು 27 ಭಾವಗಳು ಆಗಲು ಸಾಧ್ಯ. ತಿಳಿತು? ಇದು ಮೊದಲನೇ ಗುಣಸ್ಥಾನದ ಮನುಷ್ಯಗತಿ ಸಾಮಾನ್ಯರ ಚರ್ಚೆ. ಇನ್ನು ಎರಡನೇ, ಇದೆಲ್ಲ ಕೇವಲ ಕಮ್ಮಿನೇ ಹೌದಲ್ವ ಭಯ್ಯಾಜಿ? ನಾವು ಸಾಮಾನ್ಯ ಸ್ಥಿತಿಯಲ್ಲಿ ಯಾವುದೇ ಜೀವಿನೂ ಈ ಭಾವಗಳನ್ನ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಭಾವ ಅಂತ ಬಂದಾಗ ಅದ ಅವಸ್ಥಾ ಯಾವುದೇ ಇರ್ಲಿ ಪರ್ಯಾಪ್ತ. ಈಗಲೂ ಕೂಡ ನಮ್ಮಲ್ಲಿ ಯಾವ ಭಾವ ಇದೆ ಅಂತ ಪಕ್ಕಾ ಗುರುತಿಸೋರು ಯಾರು ಅಂದ್ರೆ ಕೇವಲ ಜ್ಞಾನಿಗಳೇ. ಭಾವದ ವಿಷಯ ಇರುವುದು ಕೇವಲ ಜ್ಞಾನದಲ್ಲಿ ಮಾತ್ರ. ಸರಿ ಭಯ್ಯಾಜಿ. ನಮ್ದು ಏನೇ ಇದ್ರು ಭಾವನಾ ಮಾಡುವುದು ಮಾತ್ರ ನಮ್ ಕೆಲಸ ಇದೆ. ಯಾವ ಕಾರ್ಯಗಳು ಮಾಡುವಂತದ್ದಿದೆ, ಯಾವ ಭಾವವನ್ನ ಸಾಧಿಸಲಿಕ್ಕೆ ಹೇಳಿದ್ದಾರೆ ಆ ಸಾಧನಾ ಕಾರ್ಯದಲ್ಲಿ ತೊಡಗುವುದು ಒಂದೇ ಕೆಲಸ. ಅದು ಗುರುತಿಸಬಹುದು. ಇವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಗುರುತಿಸಬಹುದು. ಅವ್ರು ಯಾವ ಭಾವದಿಂದ ಮಾಡ್ತಾ ಇದ್ದಾರೆ ಇದು ಗುರುತಿಸ್ಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಅದು ಕೇವಲ ಭಾವ ಪ್ರತ್ಯಕ್ಷವಾಗಿ ತಿಳಿಬೇಕು ಅಂದ್ರೆ ಅದು ಕೇವಲ ಜ್ಞಾನದ ವಿಷಯ. ವಿಚಾರಗಳನ್ನ ತಿಳಿಬಹುದು. ಮನಃ ಪರಿಜ್ಞಾನಿಗಳು ಅರ್ಧ ವಿಚಾರ ಮಾಡಿದ್ದನ್ನು ತಿಳಿಬಹುದು, ಆದ್ರೆ ಭಾವ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಭಾವ ಇದು ಕೇವಲಿಗಮ್ಯ. ಆಮೇಲೆ ಎರಡನೇ ಗುಣಸ್ಥಾನದಲ್ಲಿ ಇದೇನಿದೆ ಮಿಥ್ಯಾತ್ವದ್ದು ಇದೇ ವಿಷಯ ಇದೆ, ಇದೇ ಚರ್ಚೆ ಬರ್ತದೆ. ಔದೈಕದಲ್ಲಿ ಮಿಥ್ಯಾದರ್ಶನ ಒಂದನ್ನ ಬಿಡಬೇಕು, ಪಾರಿಣಾಮಿಕದಲ್ಲಿ ಅಭವ್ಯತ್ವ ಒಂದನ್ನ ಬಿಡಬೇಕು. ಎರಡನ್ನ ಕಡಿಮೆ ಮಾಡಿದ್ರೆ 25 ಭಾವಗಳು ಉಳಿತವೆ. ಅದು ಎರಡನೇ ಗುಣಸ್ಥಾನದ ವಿಷಯ ಆಗ್ತದೆ. ಎರಡನೇ ಗುಣಸ್ಥಾನದಲ್ಲಿ 25 ಭಾವಗಳು ಆಗಲು ಸಾಧ್ಯ ಅಂತ ತಿಳ್ಕೋಬೇಕು. ತಿಳಿತು? ತಿಳಿತು. ನಾಲ್ಕನೆಯ ಗುಣಸ್ಥಾನ ಅವಿರತ ಸಮ್ಯಕ್ವ ಗುಣಸ್ಥಾನ. ಮನುಷ್ಯಗತಿ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದೂ ಇರುವುದಿಲ್ಲ.
ಶಾಯಿಕ 1, ಕ್ಷಯೋಪಶಮಿಕ 12, ಔದಯಿಕ 15, ಪಾರಿಣಾಮಿಕ 2, ಒಟ್ಟು 30 ಭಾವಗಳು. ಇದರ ವಿಶೇಷತೆ ಮನುಷ್ಯ ನಿವೃತ್ತಿ ಅಪರ್ಯಾಪ್ತಕದ 6 ಹಾಗೂ 13ನೇ ಗುಣಸ್ಥಾನದಲ್ಲಿ, ಭಾವ ಸಾಮಾನ್ಯ ಗುಣಸ್ಥಾನದ ಅಪರ್ಯಾಪ್ತಕದ ಸಮಾನ 27 ಹಾಗೂ 14 ಇರುತ್ತವೆ. ಇನ್ನು ಮನುಷ್ಯಗತಿಯಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಬರುವಂತದ್ದು 4ನೇ ಗುಣಸ್ಥಾನದಲ್ಲಿ ಜನ್ಮ ಇದೆ. ಅದಕ್ಕಾಗಿ 4ನೇ ಗುಣಸ್ಥಾನ ಅಂದ್ರೆ ಅವಿರತ ಸಮ್ಯಕ್ ದೃಷ್ಟಿ ಗುಣಸ್ಥಾನ ಸಹಿತವಾಗಿ ಯಾರಾದ್ರೂ ಮನುಷ್ಯ ಆಗಿ ಹುಟ್ಟಿದ್ದಾರೆ ಅಂತಂದ್ರೆ ಅವರಲ್ಲಿ ಏನೇನ್ ಇರಬಹುದು ಭಾವಗಳು, ಹುಟ್ಟಿದ ಮೇಲಲ್ಲ, ಹುಟ್ಟುತ್ತಿರುವ ಅವಸ್ಥೆಯಲ್ಲಿ. ಔಪಶಮಿಕ ಭಾವಗಳು ಇರುವುದಿಲ್ಲ. ಕ್ಷಾಯಿಕ ಭಾವ ಇರಬಹುದು. ಒಂದು ಕ್ಷಾಯಿಕ ಸಮ್ಯಕ್ ದೃಷ್ಟಿ ನರಕದಿಂದ ಬರುವುದಾಗಿರಬಹುದು, ಇಲ್ಲ ದೇವತೆಗಳಿಂದ ಬರುವಂತದ್ದಾಗಿರಬಹುದು, ಇಲ್ಲ ಮನುಷ್ಯ ಭೋಗಭೂಮಿಯಲ್ಲಿ ಜನ್ಮ ತಾಳುತ್ತಿರುವಂತ ಬದ್ಧಾಯುಷ್ಕ ಮನುಷ್ಯಂದು ಆಗಿರಬಹುದು. ಹೀಗೆ ಕ್ಷಾಯಿಕ ಭಾವ ಒಂದಿದೆ, ಸಮ್ಯಕ್ತ ಭಾವ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜನ್ಮ ತಾಳುವಂತ ಕ್ಷಾಯೋಪಶಮಿಕ ಭಾವಗಳಲ್ಲಿ ಯಾವಾಗ ನಿವೃತ್ತಿಯ ಪರ್ಯಾಪ್ತಕ ಮನುಷ್ಯ ಇದ್ದಾನೆ ಅವಾಗ 3 ಜ್ಞಾನ ಭಾವಗಳಿರ್ಬಹುದು. ಮತಿ, ಶ್ರುತ, ಅವಧಿ. ಅಜ್ಞಾನ ಭಾವ ಇರುವುದಿಲ್ಲ ಸಮ್ಯಕ್ತದ ಜೊತೆಗೆ ಜನ್ಮ ತಾಳುವವರಲ್ಲಿ. ದರ್ಶನಗಳಲ್ಲಿ 3 ಇರಬಹುದು, ಚಕ್ಷು, ಅವಧಿ. ಆಮೇಲೆ ಲಬ್ಧಿ ಭಾವಗಳಲ್ಲಿ 5 ಲಬ್ಧಿ ಭಾವಗಳು ಇರ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತ ಭಾವ ಕೂಡ ಇರಬಹುದು. ಆಮೇಲೆ ಚಾರಿತ್ರ ಇರುವುದಿಲ್ಲ, ಸಂಯಮನೂ ಇರುವುದಿಲ್ಲ. ಹಾಗಾಗಿ ಕ್ಷಾಯೋಪಶಮಿಕ ಭಾವಗಳಲ್ಲಿ 12 ಇರಬಹುದು. ಔದಯಿಕದಲ್ಲಿ 1 ಮನುಷ್ಯಗತಿ ಇದೆ. ಆಮೇಲೆ ಕಷಾಯಗಳಲ್ಲಿ ಎಲ್ಲಾ ಕಷಾಯಗಳಿವೆ. ಪುರುಷ ವೇದವೇ ಇರುತ್ತದೆ. ಭಾವದಿಂದ ಪುರುಷ ವೇದ ಜನ್ಮದಲ್ಲೇ ಆಗ್ತದೆ ಯಾರಿಗೆ ಸಮ್ಯಕ್ ದೃಷ್ಟಿ ಜೀವ ಮನುಷ್ಯನಾಗುವುದಾದರೆ. ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಇದೆ, ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ. ಇಲ್ಲಿ ಬಂತು ನೋಡಿ, ಲೇಷಗಳು 6 ಇರಲು ಸಾಧ್ಯ. ಯಾಕೆ 6 ಇದೆ ಇಲ್ಲಿ? ಸಮ್ಯಕ್ತದ ಜೊತೆಗೆ ಯಾಕೆ 6 ಹೇಳಿದ್ದಾರೆ? ಮಿಥ್ಯಾತ್ವದ ಜೊತೆಗೆ ಮಾತ್ರ ಯಾಕೆ 3 ಅಶುಭ ಲೇಷ ಹೇಳಿದ್ದಾರೆ? ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಸಮ್ಯಕ್ತ ಗುಣಸ್ಥಾನದಲ್ಲಿದೆ, ಅದರಿಂದ ಸಮ್ಯಕ್ತ ಇದ್ರೆ 6 ಏಕೆ 3 ಶುಭಲೇಷ ಅಂತ ಹೇಳ್ಬೋದಿತ್ತಲ್ಲ. ಮಿಥ್ಯಾತ್ವದಲ್ಲಿ 3 ಅಶುಭ ಲೇಷ ಹೇಳಿದಾರಲ್ಲ, ಹಾಗೆ ಸಮ್ಯಕ್ತದಲ್ಲಿ 3 ಶುಭಲೇಷ ಹೇಳ್ಬೋದಿತ್ತಲ್ಲ, ಯಾಕೆ ಹೇಳಿಲ್ಲ? ಅವಿರತ ಇದೆ ಅಲ್ಲ, ಅದಕ್ಕೆ ಬಯ್ಯಾಜಿ. ವೇದ ಒಂದೇ ಇದೆ, ಪುರುಷ ವೇದ ಒಂದೇ ಇದೆಯಲ್ಲ ಬಯ್ಯಾಜಿ ಅವರೇ? ಎಲ್ಲಿಂದ ಬೇಕಾದ್ರೂ ಬಂದ್ರು ಕೂಡ ಮಿಥ್ಯಾದರ್ಶನ ಇಲ್ಲ ಅಂತಾನೆ ಅಶುಭ ಲೇಷ ಇಲ್ಲ ಅಂತ ಹೇಳ್ಬಹುದಿತ್ತಲ್ಲ ಇಲ್ಲಿ. ಹಾಗೆ ಇರುವುದಿಲ್ಲ. ಹೇಳ್ರಿ. ನರಕದಿಂದ ಬರಂತ ಜೀವಿ ಅನ್ನೋ ಉದ್ದೇಶದಿಂದ ಇದ್ರೆ ಇರ್ಬೋದು. ಅದಕ್ಕೆ 6 ಲೇಷಗಳು ಇರುತ್ತೆ ಅಂತ ಹೇಳಿ. ಹಾಗೇನಿಲ್ಲ, ಸಮ್ಯಕ್ ದರ್ಶನ ಇದ್ರನು ಈಗಾಗಲೇ ಹೇಳಿದ್ರು ಅವಿರತ ಇದೆ ಅಂದ್ರೆ ಅಸಂಯಮ ಇದೆ ಅಂತ ಹೇಳಿದ್ರು. ಕಾರಣ ಇಷ್ಟೇ, ಅಸಂಯಮದ ಜೊತೆಗೆ ಸಮ್ಯಕ್ತದ ಜೊತೆಗೆ ಅದು ಪರ್ಯಾಪ್ತಕನಾದ್ರೂ ಇರ್ಲಿ, ನಿವೃತ್ತಿಯ ಪರ್ಯಾಪ್ತಕನಾದ್ರೂ ಇರ್ಲಿ, ಲೇಷಗಳಲ್ಲಿ 6 ಇರ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ 6 ಲೇಷಗಳು ನಿವೃತ್ತಿಯ ಪರ್ಯಾಪ್ತಕರಲ್ಲಿ ಇರಲು ಸಾಧ್ಯ ಮನುಷ್ಯರಲ್ಲಿ. ಎಷ್ಟಾಯ್ತು? ಔದಯಿಕದ್ದು 15
ಇನ್ನು 2 ಪಾರಿಣಾಮಿಕ ಭಾವಗಳು ಎಲ್ಲಾ ಸೇರಿ 4ನೇ ಗುಣಸ್ಥಾನದಲ್ಲಿ 30 ಭಾವಗಳಾಗಲು ಸಾಧ್ಯ. ಇದು ಅವಿರತ ಸಮ್ಯಕ್ತ ಗುಣಸ್ಥಾನದ ವಿಷಯ. ಇನ್ನು ಮನುಷ್ಯಗತಿಯಲ್ಲಿ ಮುಂದೆ 6ನೇ ಗುಣಸ್ಥಾನದಲ್ಲಿ ಕೂಡ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಇದೆ, ಆಹಾರಕ ಮಿಶ್ರ ಕಾಯ ಯೋಗದಲ್ಲಿ. ಆಮೇಲೆ ಅದನ್ನ ಬಿಟ್ರೆ ಕೇವಲಿ ಭಗವಾನ್ ಮನುಷ್ಯ ಇದಾರಲ್ಲ, ಆ ಕೇವಲಿ ಭಗವಾನರಲ್ಲಿ 13ನೇ ಗುಣಸ್ಥಾನದಲ್ಲಿ ಕೂಡ ಮಿಶ್ರಕಾಯ ಯೋಗ ಇರುವುದರಿಂದ ಅಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಇದೆ. ಹಾಗಾಗಿ 6ನೇ ಗುಣಸ್ಥಾನದಲ್ಲಿ ಹಾಗೂ 13ನೇ ಗುಣಸ್ಥಾನದಲ್ಲಿ ಹಿಂದೆ ಗುಣಸ್ಥಾನ ಸಾಮಾನ್ಯದ ಅಪೇಕ್ಷಾದಿಂದ ಅಪರ್ಯಾಪ್ತಕರಲ್ಲಿ ಯಾವುದೆಲ್ಲ ಚರ್ಚೆ ಆಗಿದೆಯೋ ಅದೇ ಭಾವಗಳು ಬರ್ತವೆ ಅಂತ ಹೇಳಿದ್ದಾರೆ. ಅಂದ್ರೆ 6ನೇ ಗುಣಸ್ಥಾನದಲ್ಲಿ 27 ಭಾವಗಳು, 13ನೇ ಗುಣಸ್ಥಾನದಲ್ಲಿ 14 ಭಾವಗಳು. ಯಾವ್ಯಾವ ಆಗ್ಬಹುದು? 14 9 ಕ್ಷಾಯಿಕ ಭಾವಗಳಾಗ್ತವೆ. ಮನುಷ್ಯಗತಿ ಒಂದಿದೆ, ಅಸಿದ್ಧತ್ವ ಒಂದಿದೆ, ಲೇಷದಲ್ಲಿ ಒಂದು ಪರಮ ಶುಕ್ಲ ಲೇಷ ಇದೆ, ಆಮೇಲೆ ಜೀವತ್ವ ಮತ್ತು ಭವ್ಯತ್ವ ಇವೆರಡು ಪಾರಿಣಾಮಿಕ ಭಾವ ಇರ್ತವೆ. ಹಾಗಾಗಿ 9 + 5 14, ಇದು 13ನೇ ಗುಣಸ್ಥಾನದ್ದಾಯ್ತು. ಇನ್ನು 6ನೇ ಗುಣಸ್ಥಾನದಲ್ಲಿ ಏನೇನಾಗಬಹುದು? ಉಪಶಮ ಭಾವ ಇಲ್ಲ, ಕ್ಷಾಯಿಕ ಭಾವ ಒಂದಿರಬಹುದು, ಆಮೇಲೆ ಕ್ಷಾಯೋಪಶಮಿಕದಲ್ಲಿ ಜ್ಞಾನ, ಮಿಶ್ರಕಾಯ ಯೋಗದಲ್ಲಿ 3 ಜ್ಞಾನ ಇರಬಹುದು. ಅದೀರ್ಘ ಅವಧಿ ಇರೋದಿಲ್ಲ. ಯಾಕಿರೋದಿಲ್ಲ ಅಂದ್ರೆ ಆಹಾರಕ ಮಿಶ್ರಕಾಯ ಯೋಗ ಇದೆ, ಹಾಗಾಗಿ ಮನಪರ್ಯ ಜ್ಞಾನ ಇರುವುದಿಲ್ಲ, ಅಜ್ಞಾನ ಭಾವ ಇರುವುದಿಲ್ಲ. ಆಮೇಲೆ ದರ್ಶನದಲ್ಲಿ 3 ದರ್ಶನಗಳಿರಬಹುದು, ಲಬ್ಧಿಗಳ 5 ಇದೆ, ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರಬಹುದು, ಸಂಯಮ ಇದೇ 6ನೇ ಗುಣಸ್ಥಾನದಲ್ಲಿ, ಸಂಯಮ ಇರುವುದಿಲ್ಲ. ನೋಡ್ರಿ, 3 ಜ್ಞಾನ, 3 ದರ್ಶನ, 5 ಲಬ್ಧಿ, 1 ಸಮ್ಯಕ್ತ್ವ, 1 ಸಂಯಮ, 13 ಭಾವ ಆಗ್ಬಹುದು. ಆಮೇಲೆ ಔದೈಕದಲ್ಲಿ 1 ಮನುಷ್ಯಗತಿ ಇದೆ. ಆಮೇಲೆ ಕಷಾಯಗಳು 4 ಇದೆ, ವೇದಗಳು 1 ಒಂದೇ ಇರಬಹುದು. ಯಾಕೆಂದ್ರೆ ಆಹಾರಕ ಮಿಶ್ರ ಕಾಯ ಯೋಗ ಇದೆ, ಪುರುಷ ವೇದ ಒಂದೇ ಇದೆ. ಆಮೇಲೆ ದರ್ಶನ ಇಲ್ಲ, ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ. ಲೇಷದಲ್ಲಿ 3 ಶಿವಲೇಷಗಳಿರಬಹುದು. ಔದೈಕ ಭಾವ ಎಷ್ಟಾಯ್ತು ನೋಡಿ, 1 ಗತಿ, 4 ಕಷಾಯ 5 ಆಯ್ತು, 1 ವೇದ 6 ಆಯ್ತು, ಮಿಥ್ಯಾದರ್ಶನ ಇರುವುದಿಲ್ಲ. ಆಮೇಲೆ ಅಜ್ಞಾನ ಇದೆ 7 ಆಯ್ತು. ಆಮೇಲೆ ಅಸಿದ್ಧತ್ವ ಇದೆ 8 ಆಯ್ತು, 3 ಲೇಷ 11 ಆಯ್ತು. ಆಮೇಲೆ 2 ಪಾರಿಣಾಮಿಕ ಭಾವಗಳು 13 ಪ್ಲಸ್ ಆದ್ಮೇಲೆ 14 27 ಭಾವ ಆಯ್ತು. ಹೀಗೆ 6ನೇ ಗುಣಸ್ಥಾನದಲ್ಲಿ 27 ಭಾವ, 13ನೇ ಗುಣಸ್ಥಾನದಲ್ಲಿ 14 ಭಾವಗಳು ಆಗುತ್ತವೆ. ಹೀಗೆ ಇದು ನಿವೃತ್ತಿಯ ಪರ್ಯಾಪ್ತಕ ಮನುಷ್ಯರದು 13ನೇ ಗುಣಸ್ಥಾನದ ತನಕ ವಿಷಯ ಹೀಗೆ ಆಗಲು ಸಾಧ್ಯ. ತಿಳಿದು ಬಳಿಯಾಜಿ 6 ಮತ್ತು 13ನೇ ಗುಣಸ್ಥಾನದಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಯಾವಾಗ ಆಗುತ್ತೆ ಬಯ್ಯಾಜಿ? 6ನೇ ಗುಣಸ್ಥಾನದಲ್ಲಿ ಯಾವಾಗ ಆಹಾರಕ ಕಾಯ ಯೋಗ ಆಗ್ತಾ ಇರ್ತದಲ್ಲ, ಆವಾಗ ಆಹಾರಕ ಶರೀರಕ್ಕೆ ಬೇಕಾಗುವ ಪರ್ಯಾಪ್ತಿಗಳು ಪೂರ್ಣ ಆಗುವ ತನಕದ ಅವಸ್ಥೆ ಒಂದು ಅಂತರ್ವೃತ್ತದಿದೆ, ಅದು ಅಲ್ಲಿ ಆಹಾರಕ ಮಿಶ್ರಕಾಯ ಯೋಗ. ಆ ಅವಸ್ಥೆಯನ್ನ ಆಹಾರಕ ಯೋಗದ ಅಪೇಕ್ಷಾದಿಂದ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಅಂತ ಹೇಳಿದ್ದಾರೆ. ಇನ್ನು 13ನೇ ಗುಣಸ್ಥಾನದಲ್ಲಿ ಕೇವಲಿ ಸಮುದ್ಗಾತದಲ್ಲಿ ಈ ದಂಡ, ಕವಾಟ ಇತ್ಯಾದಿ ಅಲ್ಲಿ ಏನಾಗ್ತಿದೆ, ಶರೀರದಲ್ಲಿ
ಮತ್ತು ಆತ್ಮಿಕ ಪ್ರದೇಶಗಳಲ್ಲಿ ಬದಲಾವಣೆ, ಶರೀರದಲ್ಲಿ ಅಲ್ಲ, ಆತ್ಮಿಕ ಪ್ರದೇಶ ವಿಸ್ತಾರ ಆಗ್ತಿದೆ. ಆವಾಗ ಈ ಕವಾಟ ಮತ್ತು ಆ ಕಡೆ ಕವಾಟ ದಿಂದ ದಂಡಕ್ಕೆ ಬರೋಟ ಅಲ್ಲಿ ತನಕ ಏನಿದೆ, ಮಧ್ಯದಲ್ಲಿ 3 ಸಮಯಗಳಲ್ಲಿ ಕಾರ್ಬಣ ಕಾಯೋಗಿದೆ. ಎಲ್ಲೆಲ್ಲಿ? ಪ್ರತರ, ಲೋಕಪೂರಣ ಮತ್ತು ಪ್ರತರ, ಈ 3 ಸಮಯಗಳಲ್ಲಿ ಕಾರ್ಬಣ ಕಾಯೋಗಿದೆ. ಆಮೇಲೆ ಕವಾಟ ಮತ್ತು ದಂಡದ ತನಕ ಮಿಶ್ರ ಕಾಯಯೋಗ ಇದೆ. ಆಮೇಲೆ ಮೊದಲನೇ ದಂಡ, ಆಮೇಲೆ ಕೊನೆಗೆ ಮೂಲ ಶರೀರ ಪ್ರವೇಶದಲ್ಲಿ ಕಾಯಯೋಗ, ಔದಾರಿಕ ಕಾಯಯೋಗ ಇದೆ. ಹೀಗೆ ಅಲ್ಲೇನು 2 ಅಥವಾ 3 ಸಮಯ ಒಂದು ಏನ್ ಬರ್ತದೆ, ಮಿಶ್ರ ಕಾಯಯೋಗ ಬರ್ತದೆ. ಆ ಮಿಶ್ರ ಕಾಯಯೋಗ ಅಂದ್ರೆ ಅಲ್ಲಿ ಎಲ್ಲಾ ಕಡೆ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥಾ ಅಂತಾನೆ ಹೇಳಿದ್ದಾರೆ. ತಿಳಿತು? ಶರೀರದ ಅವಸ್ಥೆ ಬದಲಾಗುವಾಗ ಆತರ ಆಗುತ್ತೆ ಭಯ್ಯಾಜಿ. ಶರೀರದ ಅವಸ್ಥೆ ಅಲ್ಲ, ಶರೀರದಿಂದ ಆತ್ಮ ಪ್ರದೇಶ, ಕೇವಲಿ ಭಗವಾನ್ ಆತ್ಮ ಪ್ರದೇಶ ವಿಸ್ತಾರ ಸಂಪೂರ್ಣ ಲೋಕದ ವ್ಯಾಪ್ತಿಯಾಗಿ ಆಗ್ತಾ ಇದೆ. ಸಂಪೂರ್ಣ ಬಿಟ್ಟು ಹೊರಗಡೆ ಹೋಗ್ತಾ ಇದೆ ಅಂತಂದ್ರೆ, ಅಂದ್ರೆ ಬಹಳ ವಿಸ್ತಾರ ಆಗಿದೆ ಅಂದ್ರೆ ಅದು ಕಾರ್ಬಣ ಕಾಯಯೋಗ ಆಯ್ತು, ಕೇವಲಿ ಭಗವಾನ್ ಸಮುದ್ರ ಅಂತಲ್ಲಿ. ಇನ್ನು ಶರೀರದ ಬ್ಯಾಲೆನ್ಸ್ ದಲ್ಲಿಯೂ ಸ್ವಲ್ಪ ಇದೆ ಮತ್ತು ಹೊರಗಡೆ ಕೂಡ ಇದೆ, ಬಹಳಷ್ಟಿದೆ ಅನ್ನುವಾಗ ಅದನ್ನ ಮಿಶ್ರಕಾಯೋಗ, ಔದಾರಿಕ ಮಿಶ್ರಕಾಯೋಗ ಅಂತ ಹೇಳಿದ್ದಾರೆ. ಸರಿ. ಈಗ ಜಿನವಾನಿ ಹೇಳಿ ಆಮೇಲೆ ಚರ್ಚೆ ಮಾಡೋಣ. ಹೇಳ್ತೀರಾ ಯಾರಾದ್ರೂ? ಸಿರಿಜಿನವಾಣಿ ಜಗ ಕಲ್ಯಾಣಿ ಜಗ ಜನ ಮದತಮ ಮೋಹ ಹರಿ ಜನಮನ ಹಾರಿ ಗಣಹರ ಹಾರಿ ಜಮ್ಮ ಜರಾ ಭವ ರೋಗ ಹರಿ ತಿತ್ತಯರಾನಂ ದಿವ್ಯ ಜೋ ನಿಮ್ಜೋ ಪಡೈ ಸುನೈ ಮಯ್ಯ ದಾರೈ ನಾನಂ ಸುಖಮನಂತಂ ದರಿಯ ಸಾಸದ ಮುಕ್ಕ ಪದಂ ಪಾವೈ ಸಾಸದ ಮುಕ್ಕ ಪದಂ ಪಾವೈ. ಜೈ ಬಲೋ ಜಿನವಾಣಿ ಮಾತಾ ಕಿ ಜೈ ಹೋ. 9 ಸರಿ ನಮೋಕಾರ ಮಂತ್ರ